ಮುಂದೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಶ್ರೀಕೃಷ್ಣ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮಧುರಾಪಟ್ಟಣದಲ್ಲೇ ಇದ್ದ. ಮಧುರಾಪಟ್ಟಣದಲ್ಲಿ ಇದ್ದಾಗ ಕಾಲಯವನ ಅಂತ ಒಬ್ಬ ಬಂದ. ಜರಾಸಂಧ ಆಕ್ರಮಣ ಮಾಡ್ತಾನೆ ಮಧುರಾಪಟ್ಟಣದ ಮೇಲೆ. ಯಾಕೆ ಅಂದರೆ ಜರಾಸಂಧನ ಇಬ್ಬರು ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಕಂಸ ಮದುವೆ ಮಾಡಿಕೊಂಡಿದ್ದ. ಜರಾಸಂಧನಿಗೆ 2 ಹೆಣ್ಣು, ಅಸ್ಥಿ ಪ್ರಾಸ್ತಿ ಅಂತ. ಅಸ್ಥಿ ಪ್ರಾಸ್ತಿಯನ್ನು ಕೊಟ್ಟು ಜರಾಸಂಧ ಮದುವೆ ಮಾಡಿದ್ದ. ಕೊಟ್ಟು ಮದುವೆ ಮಾಡಿದ್ದಿಲ್ಲ, ಇವನು ತಗೊಂಡು ಮದುವೆ ಮಾಡ್ಕೊಂಡಿದ್ದ ಅಷ್ಟೇ. ಅವನೇನು ಕೊಟ್ಟಿದ್ದಿಲ್ಲ, ಇವನೇ ತಗೊಂಡ್ಬಿಟ್ಟಿದ್ದ. ಅಂತೂ ಅಳಿಯಾಗಿದ್ದ. ಕಂಸನ ವಧೆ ಆದ ಮೇಲೆ ಜರಾಸಂಧನಿಗೆ ಕೃಷ್ಣನ ಮೇಲೆ ಸಿಟ್ಟು ಬಂತು. ಪುತ್ರಿ ವೈಧವ್ಯ ಸಂಕ್ರುದ್ಧ, ನನ್ನ ಹೆಣ್ಣು ಮಕ್ಕಳಿಗೆ ವೈಧವ್ಯ ಬಂತಲ್ಲ ಕೃಷ್ಣನಿಂದ. ಅವರಿಬ್ಬರು ತವ್ರ ಮನೆ ಸೇರಿಬಿಟ್ರು. ಜರಾಸಂಧನಿಗೆ ತಡಿಲಾರದೆ ಸಿಟ್ಟು ಬಂತು. ಮಧುರಾಪಟ್ಟಣದ ಮೇಲೆ ಆಕ್ರಮಣ ಮಾಡಿದ. ಜರಾಸಂಧ ಮಧುರಾಪಟ್ಟಣದ ಮೇಲೆ ಆಕ್ರಮಣ ಮಾಡುವಾಗ 18 ಸಲ ಆಕ್ರಮಣ ಮಾಡಿದ್ದಾನೆ. ಒಂದೊಂದು ಸಲ ಆಕ್ರಮಿಸುವಾಗ ಜರಾಸಂಧನ ಹತ್ರ 23 ಅಕ್ಷೌಹಿಣಿ ಸೈನ್ಯ. 23 ಅಕ್ಷೌಹಿಣಿ ಸೈನ್ಯ ಅಂದರೆ ಏನು ಅಂತ ಒಂದು ಕಲ್ಪನೆ ಬರಲಿಕ್ಕೆ ಹೇಳ್ತೀನಿ. ಮಹಾಭಾರತ ಯುದ್ಧನೇ ದೊಡ್ಡ ಯುದ್ಧ. ಮಹಾಭಾರತ ಯುದ್ಧದಲ್ಲಿ ಕೌರವರದ್ದು ಪಾಂಡವರದ್ದು ಎರಡರದ್ದು ಸೇರಿ 18 ಅಕ್ಷೌಹಿಣಿ ಇತ್ತಷ್ಟೇ. 18 ಅಕ್ಷೌಹಿಣಿ. ಇಲ್ಲಿ ಬರೇ ಜರಾಸಂಧಂದು ಒಬ್ಬಂದೇ 23 ಅಕ್ಷೌಹಿಣಿ ಸೈನ್ಯ. ಅಷ್ಟು ಸೈನ್ಯ ತಗೊಂಡು 18 ಸಲ ದ್ವಾರಕೆ ಇದು ಮಥುರಾಪಟ್ಟಣದ ಮೇಲೆ ಆಕ್ರಮಣ ಮಾಡಿದ್ದಾರೆ. ಎಷ್ಟಾಯಿತು ಅಂತ ಯೋಚನೆ ಮಾಡಿ. 23 ಅಕ್ಷೌಹಿಣಿ ಇಂಟು 18, ಅಷ್ಟು ಬಾರಿ ಆಕ್ರಮಣ ಆಯಿತು. ನನ್ನ ಮಕ್ಕಳಿಗೆ ವೈಧವ್ಯ ಬಂತಲ್ಲ ಕೃಷ್ಣನಿಂದ ಅಂತ ಸೈನಿಕರನ್ನ ಕರ್ಕೊಂಡು ಆಕ್ರಮಣ ಮಾಡಿದ. ಪ್ರತಿ ಸಲ ಶ್ರೀಕೃಷ್ಣ ಜರಾಸಂಧನನ್ನು ಬಿಡ್ತಿದ್ದ, 23 ಅಕ್ಷೌಹಿಣಿ ಸೈನ್ಯ ನಾಶ ಮಾಡ್ತಿದ್ದ. ಅದು ಅವನ ನೀತಿ. ಎತ್ರ ಯೋಗೇಶ್ವರ ಕೃಷ್ಣ, ಅವನ ನೀತಿ ಏನು ಅಂತಂದರೆ, ನಾನು ಕೂತಲ್ಲೇ ಕೂತಿರ್ಬೋದು, ಅವನೇ ಎಲ್ಲ ದುಷ್ಟರಂತಂದು ಒಪ್ಪಿಸ್ತಾನೆ ನನಗೆ, ನಾನು ಹುಡ್ಕೊಂಡು ಹೋಗೋ ಅಗತ್ಯ ಇಲ್ಲ ಅಂತ ಹೇಳಿ ಜರಾಸಂಧನ ಬಿಡ್ತಿದ್ದ. ಅವನು ಮತ್ತೆ ಕಲೆ ಹಾಕೊಳ್ಳೋದು, ನನ್ನನ್ನು ಕೊಲ್ಲಿಕ್ಕೆ ಆಗೋದಿಲ್ಲ ಕೃಷ್ಣನಿಗೆ ಅಂತ ಅವನಿಗೆ ಭ್ರಮೆ. 23 ಅಕ್ಷೌಹಿಣಿ ಸೈನ್ಯವನ್ನು ಕೊಂದ. ನನ್ನನ್ನು ಕೊಲ್ಲಿಲ್ಲ ಅಂದರೆ ನನ್ನನ್ನು ಕೊಲ್ಲುವ ಸಾಮರ್ಥ್ಯ ಅವನಿಗಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡೋಣ ಅಂತ ಮತ್ತೆ 23 ಅಕ್ಷೌಹಿಣಿ ಸೈನ್ಯ ತಗೊಂಡು ಬಂದ. ಆಗಲೂ ಕೃಷ್ಣ ಎಲ್ಲರನ್ನೂ ಕೊಂದ, ಜರಾಸಂಧನ ಒಬ್ಬನ ಬಿಟ್ಟ. ಅವನಿಗೆ ಇನ್ನೂ ದೃಢ ಆಯಿತು, ಏನು ಮಾಡಿದ್ರು ನಾನು ಕೊಲ್ಲಿಕ್ಕೆ ಆಗೋದಿಲ್ಲ ಇವನಿಗೆ, ಮತ್ತೆ ಟ್ರೈ ಮಾಡೋಣ ಅಂತ. ಹೀಗೆ ಇಡೀ ಭೂಮಂಡಲದಲ್ಲಿರುವ ಎಲ್ಲ ದುಷ್ಟರನ್ನ ಹುಡುಕಿ ಕಲೆ ಹಾಕ್ಕೊಂಡು ತಂದು ಕೃಷ್ಣನಿಗೆ ಒಪ್ಪಿಸೋದು. ಇವನಿಗೆ ಆರಾಮಾಯಿತು, ಕೂತಲ್ಲೇ ಎಲ್ಲರನ್ನೂ ಕೊಲ್ತಾ ಇದ್ದ ಸೈನಿಕರನ್ನೆಲ್ಲ. ಭೂಭಾರ ಹರಣಾಯಚ, ಇದೇ ಭೂಭಾರ ಹರಣ ಕೃಷ್ಣ ಮಾಡಿದ್ದು. ಹೀಗೆ ಜರಾಸಂಧ ಅಷ್ಟು ಆಕ್ರಮಣ ಮಾಡಿದಾಗ ಮಥುರಾಪಟ್ಟಣ ಸ್ವಲ್ಪ ಹಾಳು ಬಿದ್ದು ಹೋಯಿತು, ಶಿಥಿಲ ಆಯಿತು ಮಥುರಾಪಟ್ಟಣ. ಅವನು ಅದಕ್ಕೋಸ್ಕರ ಮಧುರೆಯನ್ನು ಬಿಟ್ಟು ದ್ವಾರಕಾಪಟ್ಟಣ ಅಂತ ಕಟ್ಟಿದ. ಅವನೇ ಕಟ್ಟಿಸಿದ್ದು ದ್ವಾರಕಾಪಟ್ಟಣ. ಸಮುದ್ರ ಮಧ್ಯದಲ್ಲಿ ದ್ವಾರಕಾಪಟ್ಟಣ ಕಟ್ಟಿಸಿದ. ಅಲ್ಲಿಗೆ ಜರಾಸಂಧನಿಗಾಗಲಿ ಜರಾಸಂಧನ ಸೈನಿಕರಿಗಾಗಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದ ರೀತಿಯಲ್ಲಿ ಸಮುದ್ರ ಮಧ್ಯದಲ್ಲಿ ದ್ವಾರಕಾ ನಿರ್ಮಾಣ ಮಾಡಿಸಿದ್ದ. ಆವಾಗ ಮಥುರೆಯಲ್ಲೇ ಇರುವಾಗ ಇನ್ನೊಂದು ಘಟನೆ ನಡೀತು. 18 ಬಾರಿ ಆಕ್ರಮಣ ಮಾಡಿದ್ದ. ಒಂದು ಸಲ ಕೃಷ್ಣ ಮಥುರೆಯಲ್ಲೇ ಇರುವಾಗ ಇನ್ನೊಂದು ಅನಾಹುತ ಆಯಿತು ಅವನಿಗೆ. ಈ ಕೃಷ್ಣನ ಕಥೆ ನೋಡಿದರೆ ಹುಟ್ಟಿದಾಗಿನಿಂದ ಅವನಿಗೆ ಅನಾಹುತಗಳೇ ಜಾಸ್ತಿ. ಹುಟ್ಟೋದಕ್ಕಿಂತ ಮುಂಚೆನೇ ಅಶರೀರವಾಣಿ ಆಯಿತು. ಈ ತಂಗಿ ದೇವಕಿ ದೇವಿ 8ನೇ ಮಗು ನಿನಗೆ ಮೃತ್ಯು ಆಗ್ತದೆ ಅಂತ ಅಲ್ಲಿಗೆ ಆಯಿತು. ಇನ್ಯಾರಿಗಾದ್ರೂ ಹಂಗೆ ಗೊತ್ತಾಗಿದ್ರೆ ಏನು ಗತಿ, ಕೃಷ್ಣ ಆಗಲಿ ತಡ್ಕೊಂಡಾಗಿದ್ರೆ ಹಾರ್ಟ್ ಫೇಲ್ ಆಗಿ ಹೋಗಿಬಿಡ್ತಿದ್ರು. 8ನೇ ಮಗು ಮೃತ್ಯು ಅಂತ. ಆಮೇಲೆ ನಂದಗೋಕುಲದಲ್ಲೇ ಇರುವಾಗ ಪೂತನೆ ಬಂದು, ತೃಣಾವರ್ತ ಬಂದ, ಶಕಟಾಕ್ಷ ಅಂತ ಒಬ್ಬ ಅಸುರ ಬಂದ, ಅದನ್ನೆಲ್ಲ ದಾಟಿದ. ಅವ್ರನ್ನೆಲ್ಲ ಕೊಂದು ವೃಂದಾವನಕ್ಕೆ ಬಂದ. ಅಲ್ಲಿ ಬಕಾಸುರ, ಅರಿಷ್ಟಾಸುರ, ಕೇಶಿ ಅಸುರ ಯಾರ್ಯಾರೋ ಬಂದರು, ಅವ್ರನ್ನೆಲ್ಲ ಕೊಂದ. ಆಮೇಲೆ ಕಂಸ ಏನೋ ಸಂಚು ಮಾಡಿ ಕೃಷ್ಣನ ಕರೆಸಿ ತಾನೇ ಕೊಲ್ಲೋಣ ಅಂತ ಹೇಳಿ ದುಷ್ಟ ಆನೆ ನಿಲ್ಲಿಸಿದ್ದ, ಮಾವುತನ ನಿಲ್ಲಿಸಿದ್ದ, 7 ಜನ ತಮ್ಮಂದರು, 21 ಅಕ್ಷೌಹಿಣಿ ಸೈನ್ಯ ಕಂಸಂದು. ಅದನ್ನೆಲ್ಲ ದಾಟಿಕೊಂಡು ಮುಂದೆ ಬಂದ. ಕಂಸಂದು ವಧೆ ಮಾಡಿದ. ಮುಗಿತಲ್ಲಿಗೆ ಅಂತ ವಿರೋಧದ ಅಧ್ಯಾಯ ಮುಗಿತು ಅಂತನ್ನುವಾಗ ಜರಾಸಂಧನ ವಿರೋಧ ಶುರುವಾಯಿತು. 18 ಬಾರಿ ಆಕ್ರಮಣ. ಇದನ್ನೆಲ್ಲ ದಾಟ್ತಾ ಇದ್ದ ಮಧ್ಯದಲ್ಲಿ ಇನ್ನೊಂದು ಅನಾಹುತದ ಸುದ್ದಿ. ಒಂದ್ಸಲ ಕೃಷ್ಣ ಮಧುರಾಪಟ್ಟಣದಲ್ಲಿ ಕೂತಿದ್ದಾನೆ. ಯಾರೋ ಒಬ್ಬ ವಾರ್ತಾಹರ ಬಂದು
ಕೃಷ್ಣನಿಗೆ ಒಂದು ಸುದ್ದಿ ಹೇಳಿದಂತೆ, ನ್ಯೂಸ್ ಪೇಪರ್ ತೋರಿಸಿದ. ಪೇಪರ್ನಲ್ಲಿ ಒಳ್ಳೆ ಬಾಕ್ಸ್ ಮಾಡಿ ಹಾಕಿರ್ತಾರೆ ಹೊಸ ಸುದ್ದಿ, ವಿಶೇಷ ಸುದ್ದಿ. ಆ ಕಟಿಂಗ್ ತಂದೆ ತೋರಿಸಿದ. ಕೃಷ್ಣ, ಎಲ್ಲರೂ ಕೂಡ ವಿದರ್ಭ ದೇಶಕ್ಕೆ ಹೋಗ್ತಾ ಇದ್ದಾರೆ ತಂಡೋಪತಂಡವಾಗಿ. ವಿದರ್ಭ ದೇಶದಲ್ಲಿ ಆ ದೇಶದ ರಾಜಕುಮಾರಿ ಇದ್ದಾಳೆ, ರುಕ್ಮಿಣಿ ದೇವಿ ಅಂತ ಅವಳ ಹೆಸರು. ಅವಳಿಗೆ ಸ್ವಯಂವರ ಘೋಷಣೆ ಮಾಡಿದ್ದಾರೆ, ನೀನು ಹೋಗಲ್ವಾ ಅಂತ ಕೇಳಿದ. ಹೋಗೋದ್ರಲ್ಲಿ ಇವನೊಂದ್ಸಲ ಬೆಚ್ಚಿ ಬಿದ್ದ ಕೃಷ್ಣ. ನನ್ನ ಹೆಂಡತಿಗೆ ಯಾರೋ ಸ್ವಯಂವರ ಮಾಡ್ತಾ ಇದ್ದಾರಲ್ಲ ಅಂತ. ರುಕ್ಮಿಣಿ ದೇವಿ ಅಂತಂದರೆ ಸಾಕ್ಷಾತ್ ಶ್ರೀದೇವಿ. ಲಕ್ಷ್ಮೀ ದೇವಿ 3 ರೂಪ, ಶ್ರೀ ಭೂ ದುರ್ಗಾ. ಶ್ರೀದೇವಿನೇ ರುಕ್ಮಿಣಿ ದೇವಿ, ಭೂದೇವಿನೇ ಸತ್ಯಭಾಮೆ, ದುರ್ಗಾದೇವಿನೇ ಕೃಷ್ಣನ ತಂಗಿ ದುರ್ಗೆ. ಕೃಷ್ಣನ ತಂಗಿಯಾಗಿ ಅವತಾರ ಮಾಡಿದ್ದಲ್ಲ ಅವಳೇ ದುರ್ಗೆ. ಹೀಗೆ ಶ್ರೀದೇವಿನೇ ರುಕ್ಮಿಣಿ ಆದ್ದರಿಂದ ಅನಾದಿ ಕಾಲದಿಂದ ಪತ್ನಿ. ಏನು ಭೀಷ್ಮಕ ರಾಜನ ಮಗಳಾಗಿ ಹುಟ್ಟಿದ್ಲಷ್ಟೇನೆ. ಯಾಕೆ ಅಂದರೆ ಭೀಷ್ಮಕ ರಾಜ ಭಾರೀ ದಾನ ಮಾಡ್ತಿದ್ದಂತೆ. ಎಷ್ಟು ಗೋದಾನ ಮಾಡಿದ್ದಾನೆ, ಎಷ್ಟು ಬ್ರಾಹ್ಮಣ ಸಂತರ್ಪಣೆ ಮಾಡಿಸಿದ್ದಾನೆ. ಬಂದ ಬ್ರಾಹ್ಮಣರಿಗೆ ಪಾದ ತೊಳೆದ್ರೆ ಆ ಪಾದ ತೊಳೆದ ನೀರು ಕಾಲುವೆಯಾಗಿ ಹರಿದು ಕೆರೆಯಾಗಿ ಹೋಗಿತ್ತಂತೆ. ವಿದರ್ಭ ದೇಶದ ರಾಜಧಾನಿ ಗುಂಡಿನಾಪುರ ಅಂತ, ಅಲ್ಲಿ ಅನೇಕ ಕೆರೆಗಳಿದ್ವಂತೆ ಆ ಊರಿನಲ್ಲಿ. ಅಷ್ಟು ಕೆರೆಗಳು ವಿದರ್ಭ ದೇಶದಲ್ಲಿ. ಯಾಕೆ ಅಂತಂದ್ರೆ ಆ ಭೀಷ್ಮಕ ರಾಜ ಬ್ರಾಹ್ಮಣರ ಕಾಲು ತೊಳೆದ ನೀರು ಹರಿದು ಹೋಗಿ ವಾರಾಂಧಾರ ಕಲಯತ ಬಹೂನ್ ಯತ್ರ ರಮ್ಯಾಂಸ್ತಟಾಕಾನ್, ಆ ನೀರು ಹರಿದು ಹೋಗಿ ದೊಡ್ಡ ಕೆರೆಗಳಾಗಿತ್ತಂತೆ. ಅಷ್ಟು ಗೋದಾನ ಮಾಡಿದ್ದಾನೆ, ಅಷ್ಟು ಕೃಷ್ಣಾರ್ಪಣೆ ಬಿಟ್ಟಿದ್ದಾನೆ, ನೀರು ಬಿಟ್ಟಿದ್ದಾನೆ, ಬ್ರಾಹ್ಮಣರ ಪಾದ ತೊಳೆದಿದ್ದಾನೆ. ಮತ್ತು ಯಜ್ಞ ಮಾಡ್ತಿದ್ದಂತೆ. ಎಷ್ಟು ಯಜ್ಞ ಮಾಡಿದ್ದಾನೆ ವಿದರ್ಭ ದೇಶದಲ್ಲಿ ಅಂದರೆ, ಯಾರಾದರೂ ವಿದರ್ಭ ದೇಶ ಯಾವುದು ಅಂತ ಕೇಳಿದರೆ ಧೂಮಗರ್ಭೋ ವಿದರ್ಭ ಅಂತಿದ್ರಂತೆ. ಧೂಮಗರ್ಭೋ ವಿದರ್ಭ, ಎಲ್ಲಿ ಹೊಗೆ ತುಂಬಿರ್ತದೆ ಅದೇ ವಿದರ್ಭ ದೇಶ ಅಂತ. ಧೂಮಗರ್ಭೋ ವಿದರ್ಭ ಅನ್ನುವಷ್ಟು ಪ್ರಸಿದ್ಧಿ. ಹೋಮ ಧೂಮ ತುಂಬಿ ಧೂಮಗರ್ಭೋ ವಿದರ್ಭ ಅಂತಾಗಿತ್ತು. ಅಂಥ ಕೆರೆಗಳು, ಅಷ್ಟು ಹೊಗೆ, ಆ ಹೋಮ ಹವನ ಇದೆಲ್ಲ ಮಾಡಿದ್ರಿಂದ ಶ್ರೀದೇವಿ ಮಗಳಾಗಿ ಹುಟ್ಟಿದ್ಲು. ರುಕ್ಮಿಣಿ ಅಂತ ಅವಳಿಗೆ ಹೆಸರು. ಅವಳಿಗಿಂತ ಮುಂಚೆ ರುಕ್ಮಿ, ರುಕ್ಮ ಕವಚ, ರುಕ್ಮರಥ, ರುಕ್ಮಮಾಲಿ ಅಂತ ಒಂದಿಷ್ಟು ಮಂದಿ ಗಂಡು ಮಕ್ಕಳು ಇದ್ದರು. ಆ ಗಂಡು ಮಕ್ಕಳು ಅಸುರರು ಎಲ್ಲ. ಭೀಷ್ಮಕ ರಾಜನ ಮಕ್ಕಳೆಲ್ಲ ದುಷ್ಟರೇ, ಅಸುರರೇ. ಒಬ್ಬಳು ತಪ್ಪಿ ಹುಟ್ಟಿದ್ದು ರುಕ್ಮಿಣಿ ದೇವಿ. ಅವರೆಲ್ಲ ಸೇರಿ ಈ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅವರ ಸಂಚು. ಯಾಕೆ ಅಂದರೆ ಆಗ ಜರಾಸಂಧ ಅಂದರೆ ಭಾರೀ ದೊಡ್ಡ ಕುಳ, ಭಾರಿ ದೊಡ್ಡ ರೌಡಿ, ಕುಖ್ಯಾತ ರೌಡಿ ಅಂತಾರಲ್ಲ ಹಾಗೆ. ಅಂಥವನ ರಿಲೇಷನ್ಶಿಪ್ ಬೇಕು, ಅವನ ಬಾಂಧವ್ಯ ಇತ್ತು ಅಂತಂದ್ರೆ ನಾವು ಏನು ಮಾಡಿದರೂ ನಡೀತದೆ. ಆ ದುರಾಶೆಯಿಂದ ಭೀಷ್ಮಕ ರಾಜನ ಗಂಡು ಮಕ್ಕಳೆಲ್ಲ ಸೇರಿ ಆ ರುಕ್ಮಿಣಿಯನ್ನ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು. ಶಿಶುಪಾಲನಿಗೂ ಜರಾಸಂಧನಿಗೂ ಭಾರಿ. ಜರಾಸಂಧ ಶಿಶುಪಾಲನನ್ನ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಂತೆ ರಕ್ಷಣೆ ಮಾಡ್ತಿದ್ದ, ಅಷ್ಟು ಹಚ್ಚಿಕೊಂಡಿದ್ದಂತೆ. ಅವನೇನು ಜರಾಸಂಧನ ಮಗ ಅಲ್ಲ, ಚೇತಿ ದೇಶದ ರಾಜನ ಮಗ, ದಮಘೋಷನ ಮಗ. ಆದರೆ ಜರಾಸಂಧ ತನ್ನ ಮಗನನ್ನು ಬೆಳೆಸಿದ ಹಾಗೆ ಬೆಳೆಸಿದ್ದ. ಅದಕ್ಕೆ ಅಂಥ ಶಿಶುಪಾಲನೆಗೆ ನಮ್ಮ ಮನೆಯಲ್ಲಿರೋ ಹುಡುಗಿನ ಕೊಟ್ಟು ಮದುವೆ ಮಾಡಿಬಿಟ್ರೆ ಅವನ ಬಾಂಧವ್ಯ ಬರ್ತದೆ, ಅವನ ರಿಲೇಷನ್ಶಿಪ್ ಬರ್ತದೆ. ಆಮೇಲೆ ಏನು ಮಾಡಿದರೂ ನಡೀತದೆ. ದೊಡ್ಡವರು ಮಂತ್ರಿಗಳ ಪರಿಚಯ ಇಟ್ಬಿಡ್ತು ಅಂತಂದ್ರೆ ಏನು ಬೇಕಾದ್ರೂ ನಡೀತದೆ ನೋಡ್ರಿ. ಹಾಗೆ ಈ ದುರುದ್ದೇಶದಿಂದ ರುಕ್ಮಿಣಿಯನ್ನ ಇವರಿಗೆ ಶಿಶುಪಾಲನೆ ಕೊಟ್ಟು ಮದುವೆ ಮಾಡಬೇಕು ಅಂತ ಆ ರುಕ್ಮಿಣಿಯ ಅಣ್ಣಂದಿರ ಬಯಕೆ. ಅದು ದುರುದ್ದೇಶದ ಮದುವೆ. ನಾವು ಜರಾಸಂಧ ಬಂಧುಗಳಾಗ್ತೇವೆ ಅಂತ ಅನ್ನೋ ದುರುದ್ದೇಶ. ಆದರೆ ಹಾಗೆ ಮದುವೆ ಮಾಡೋ ಹಾಗಿಲ್ಲ. ಕ್ಷತ್ರಿಯರು ಸ್ವಯಂವರ ಮಾಡಿ ಮದುವೆ ಮಾಡಬೇಕು. ಇದು ಕ್ಷತ್ರಿಯರಿಗೊಂದು ನಿಯಮ. ಸ್ವಯಂವರ ಮಾಡಿದ ಮೇಲೆ ಆಮೇಲೆ ಬ್ರಾಹ್ಮ ವಿವಾಹ ಅಂತ ಕ್ರಮ ಪ್ರಕಾರ ಮದುವೆ. ಆಮೇಲೆ ಮೊದಲು ಸ್ವಯಂವರ ಮಾಡಬೇಕು. ಅದಕ್ಕೆ ಆ ರುಕ್ಮಿಣಿ ಅಣ್ಣಂದರೆಲ್ಲ ಸೇರಿ ಒಂದು ಸ್ವಯಂವರ ಘೋಷಣೆ ಮಾಡಿದ್ರು. ಇಂಥ ದಿವಸ ರುಕ್ಮಿಣಿ ಸ್ವಯಂವರ ಅಂತ ಘೋಷಣೆ ಮಾಡಿದ್ರು. ಎಲ್ಲ ಪತ್ರಿಕೆಯಲ್ಲಿ ಬಂದಿತ್ತು. ಕೃಷ್ಣನಿಗೆ ಯಾರೋ ಆ ಪತ್ರಿಕೆ ತಂದು ಕೊಟ್ಟಿದೆ. ಕೃಷ್ಣ ರುಕ್ಮಿಣಿಗೆ ಸ್ವಯಂವರ ನಡೀತಾ ಇದೆ, ನೀನು ಹೋಗಲ್ವೇ ಅಂತ. ಇವನು ಬೆಚ್ಚಿ ಬಿದ್ದ, ನನ್ನ ಹೆಂಡತಿಗೆ ಯಾರು ಸ್ವಯಂವರ ಮಾಡ್ತಾ ಇದ್ದಾರೆ. ಕೂಡಲೇ ಗರುಡನ್ ಕರೆದ. ಗರುಡನಿಗೆ ಅವತಾರ ಇಲ್ಲ, ಮೂಲ ರೂಪದಿಂದಲೇ ಬಾ ನೀನು ಧರೆಗೆ ಅಂತ ಗರುಡನ್ನು ಕರೆದು ಗರುಡನ ಮೇಲೆ ಕೂತ್ಕೊಂಡು ಸೀದಾ ವಿದರ್ಭ ದೇಶಕ್ಕೆ ಹೊರಟು ಬಿಟ್ಟ. ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹೋಗು. ಆ ಸ್ವಯಂವರದ ಮುಹೂರ್ತದೊಳಗೆ ಹೋಗಬೇಕು. ಆ ಸ್ವಯಂವರ ರದ್ದುಪಡಿಸ್ಬೇಕು, ಕ್ಯಾನ್ಸಲ್ ಮಾಡಬೇಕು. ಇಲ್ಲದಿದ್ದರೆ ಮಾಲೆ ಹಾಕಿಬಿಡ್ತಾಳೆ ರುಕ್ಮಿಣಿ. ಶಿಶುಪಾಲನಿಗೆ ಹಾಕಿಸಿಬಿಡ್ತಾರೆ ಬಲವಂತ ಮಾಡಿ. ಸ್ವಯಂವರ ಅಂದ್ರೆ ಏನು? ಆ ಹುಡುಗಿಗೆ ಯಾರು ಬೇಕೋ ಅವ್ರಿಗೆ ಮಾಲೆ ಹಾಕ್ಬೋದು, ಇದು ಸ್ವಯಂವರ. ಆದರೆ ರುಕ್ಮಿಣಿಗೆ ಮೊದಲೇ ಹೆದರಿಸಿಟ್ಟಿದ್ರಂತೆ. ಸ್ವಯಂವರ ಅಂತ ಸುಮ್ಮನೆ ಮಾಡ್ತಿದ್ದೀವಿ, ನಿನಗೆ ತೋಚಿದವ್ರಿಗೆ ನಿನ್ನ ಮಾಲೆ ಹಾಕಬಾರ್ದು, ನಾವು ಹೇಳಿದವರಿಗೆ ಹಾಕಬೇಕು ಅಂತ ಬೆದರಿಸಿಟ್ಟಿದ್ರು.
ಹಾಗೆ ರುಕ್ಮಿಣಿ ಯಾರಿಗೆ ಮಾಲೆ ಹಾಕಬೇಕು ಅಂತ ಮೊದಲೇ ಹೇಳಿ ಬೆದರಿಸಿಟ್ಟಿದ್ರು, ಇವಳು ಒಪ್ಪಿದ್ಲು. ಆಗಲಿ ಮತ್ತೇನು ಮಾಡೋದು ಅಂತ ಇದಕ್ಕೆ ಕಲ್ಲು ಹಾಕಿಬಿಡ್ಬೇಕು, ಇಲ್ಲದಿದ್ರೆ ರುಕ್ಮಿಣಿ ಮಾಲೆ ಹಾಕಿಸ್ಬಿಡ್ತಾರೆ ಶಿಶುಪಾಲನಿಗೆ ಅಂತ ಹೇಳಿ ಕೃಷ್ಣ ಗರುಡಾರೂಢನಾಗಿ ಬಂದ. ಎಂಥ ಆಘಾತದ ಸುದ್ದಿ ಅವನಿಗೆ, ಇದೇ ಕೃಷ್ಣನಿಗೆ ಬಂದಂಥ ಆಘಾತಗಳು. ಅದೆಲ್ಲ ಪರಿಹಾರ ಮಾಡಿಕೊಂಡ. ಅದಕ್ಕೆ ಕೃಷ್ಣ 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 ಅಂತ 3 ಸಲ ಹೇಳಿದರೆ ಎಲ್ಲ ಅನಿಷ್ಟಗಳು ನಿವಾರಣೆ ಆಗ್ತದೆ. ಕೃಷ್ಣನ ಹೆಂಡತಿ ರುಕ್ಮಿಣಿ ದೇವಿ, ಅವ್ರ ರುಕ್ಮಿಣಿಗೆ ಮದುವೆ ಸ್ವಯಂವರ ಆಗ್ತಾ ಇದೆ, ಬರ್ರಿ ಅಂತ ಕೃಷ್ಣನ್ ಕರೀತಾ ಇದ್ದಾರೆ. ಕೃಷ್ಣ ಹೋದ, ಗರುಡಾರೂಢನಾಗಿ ಹೋದ. ಎಷ್ಟು ಸ್ಪೀಡಾಗಿ ಹೋಗಿದ್ದಾನೆ ಅಂದರೆ ಆ ವಿದರ್ಭ ದೇಶಕ್ಕೆ ಹೋಗಿ ಕೃಷ್ಣ ಇಳಿಯುವಾಗ ಆ ಗರುಡನ ರೆಕ್ಕೆ ಗಾಳಿ ಬೀಸಿ ಆ ಸ್ವಯಂವರ ಮಂಟಪದಲ್ಲಿದ್ದವರೆಲ್ಲ ಕುರ್ಚಿಯಿಂದ ಬಿದ್ದುಬಿಟ್ರಂತೆ. ಅಂತಹ ಗಾಳಿ ಬೀಸಿ, ಕಿಟಕಿ ಎಲ್ಲ ಹೊಡ್ಕೊಂಡಿತು, ಬಾಗಿಲು ಹೊಡ್ಕೊಂಡಿತ್ತು, ಗಾಳಿ ಬೀಸ್ತು, ಎಲ್ಲರೂ ಬಿದ್ದರು. ಇದೇನಿದು, ಯಾಕೆ ಬಿದ್ವಿ ಅಂತ ಯೋಚನೆ ಮಾಡಿದರೆ ಯಾರೋ ಹೇಳಿದರು, ಗರುಡಾರೂಢನಾಗಿ ಕೃಷ್ಣ ಬಂದಿದ್ದಾನೆ, ಆ ರೆಕ್ಕೆ ಗಾಳಿಗೋಸ್ಕರ ಎಲ್ಲರೂ ಬಿದ್ವಿ ಅಂತ. ಗರುಡಾರೂಢನಾಗಿ ಬಂದ ಅವನು ಕೃಷ್ಣ. ಹಾಗಾದ್ರೆ ನಾವು ತಿಳಿದಂತೆ ಅವನು ದನಕಾಯಿ ಹುಡುಗ ಅಲ್ಲ ಅಂತ ಗೊತ್ತಾಯ್ತು ಅವ್ರಿಗೆ. ದನಕಾಯಿ ಹುಡುಗ ಎಲ್ಲಾದ್ರೂ ಗರುಡನ ಮೇಲೆ ಕೊಡ್ತಾನೆ? ಯಾರ್ಯಾರಿಗೂ ಗರುಡಾರೂಢತ್ವ ಇಲ್ಲ. ಗರುಡ ವಾಹನ ಪರಮಾತ್ಮ ಮಾತ್ರ, ಇನ್ನೊಬ್ಬರು ಗರುಡ ವಾಹನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಯಾವನೋ ಒಬ್ಬ ಇದ್ದ, ಶ್ರೀಗಾಲ್ ವಾಸುದೇವ, ಪೌಂಡ್ರಿಕ ವಾಸುದೇವ ಅಂತ ಇದ್ದಂತೆ. ನಾನು ಗರುಡ ವಾಹನ ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಬಂಗಾರದ ಗರುಡನ್ ಮಾಡಿಸಿ, ಖರ್ಚು ಮಾಡಿ ಬಂಗಾರದ ಗರುಡನ್ ಮಾಡಿಸಿ, ಅದರೊಳಗೆ ಒಂದು ಮಿಷನ್ ಇಟ್ಟು ಕೂತು ಸ್ಟಾರ್ಟ್ ಮಾಡಿದಾಗ ಅದು ಆಕಾಶದಲ್ಲಿ ಹಾರ್ತೈತಂತೆ ಹೆಲಿಕಾಪ್ಟರ್ನ ಹಾಗೆ. ನಾನು ಗರುಡ ವಾಹನ ಅಂತ ಹೇಳ್ಕೊತಿದ್ದೆ ಅಷ್ಟೇ. ಕೃಷ್ಣ ಅವನನ್ನು ಕೊಂದ. ಇಲ್ದಿದ್ರೆ ನಿಜವಾಗಿಯೂ ಗರುಡಾರೂಢತ್ವ ಯಾರಿಗೂ ಇಲ್ಲ. ಕೃಷ್ಣ ಗರುಡಾರೂಢನಾಗಿ ಬಂದಿದ್ದಾನೆ ಅಂದರೆ ಅವನು ದನಕಾಯಿ ಹುಡುಗ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ತೀರ್ಮಾನ ಮಾಡಿ ಎಲ್ಲ ದುಷ್ಟರು ಸೇರಿ ಒಂದು ಮೀಟಿಂಗ್ ಮಾಡಿದ್ರು. ಈಗೇನು ಮಾಡೋದು? ಕೃಷ್ಣ ಏನಾದರೂ ಸ್ವಯಂವರ ಮಂಟಪಕ್ಕೆ ಬಂದರೆ ಅವನು ನಾರಾಯಣ, ಈ ರುಕ್ಮಿಣಿ ನೋಡಿದರೆ ಲಕ್ಷ್ಮಿ ಇದ್ದಾಗಿದ್ದಾಳೆ, ನಾರಾಯಣನಿಗೆ ಮಾಲೆ ಹಾಕಿಬಿಡ್ತಾಳೆ, ನಾರಾಯಣನಿಗೆ ಮಾಲೆ ಹಾಕ್ತಾಳೆ. ಶಿಶುಪಾಲ ಕುತ್ತಿಗೆ ಬಗ್ಗಿಸ್ಕೊಂಡು ಕೂತಿರ್ಬೇಕಷ್ಟೇ, ಮಾಲೆ ಬೀಳಲ್ಲ. ಏನು ಮಾಡೋದು? ಮೀಟಿಂಗ್ ಮಾಡಿದಾಗ ಯಾರೋ ಸಲಹೆ ಕೊಟ್ಟರು, ಹೌದು ಅವನು ಒಳಗೆ ಬರುವಾಗ ಅವನನ್ನು ಒಳಗೇ ಬಿಡೋದು ಬೇಡ, ಬಾಗಿಲಿನಲ್ಲೇ 4 ಜನ ಹೋಗಿ ಏನಾದರೂ ಜಗಳ ತೆಗೆದು ಅವನ ಕುತ್ತಿಗೆ ಕೈ ಹಾಕಿ ಹೊರಗೆ ದಬ್ಬಿ ಬಿಡೋಣ, ಅವಮಾನ ಆಗಿ ಹೋಗ್ತಾನೆ, ಆಮೇಲೆ ಸ್ವಯಂವರ ಮುಂದುವರಿಸೋಣ ಅಂತ ತೀರ್ಮಾನ ಮಾಡಿದ್ರು. ಆಗ ಜರಾಸಂಧ ಹೇಳ್ತಾನೆ, ಇವೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ, ನಾನೇ 18 ಸಲ ಅವನ ಮೇಲೆ ಯುದ್ಧಕ್ಕೆ ಹೋಗಿ ಸೊಂಟ ಮುರಿಸ್ಕೊಂಡು ಕೈಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ನೀವೇನಾದರೂ ಫಿಸಿಕಲಿ ಅವನಿಗೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಅವ್ನು ನಿಮ್ಮ ಕಾಲು ಮುರಿದು ಕೈ ಕೊಡ್ತಾನೆ ನೋಡ್ರಿ ಅಂತ ಅಂದ್ಬಿಟ್ಟು. ಜರಾಸಂಧ ತಾನೇ ಹೇಳಿದ್ದಾನೆ ಮರ್ಯಾದೆ ಬಿಟ್ಟು, ಅವನನ್ನು ಏನೂ ಮಾಡ್ಲಿಕ್ಕೆ ಹೋಗಬೇಡಿ, ಅದೆಲ್ಲ ಮಾಡಿದರೆ ನಿಮ್ಮ ಸೊಂಟ ಮುರಿತಾನವನು. ಮತ್ತು ಏನು ಮಾಡೋದು? ಕೊನೆಗೆ ಇಷ್ಟು ತೀರ್ಮಾನ ಮಾಡಿದ್ರು. ಏನು ಮಾಡೋದು ಅಂತಂದರೆ, ಅಲ್ಲಿ ಆ ಸ್ವಯಂವರ ಮಂಟಪದಲ್ಲಿ 2 ವ್ಯವಸ್ಥೆ ಇತ್ತು. VIP-ಸಿಗೆಲ್ಲ ದೊಡ್ಡ ದೊಡ್ಡ ಚೇರಿಸ್ ಇಟ್ಟಿದ್ರು, ಕುರ್ಚಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕುರ್ಚಿ, ಉಳಿದವರಿಗೆಲ್ಲ ಜಮಖಾನೆ ಹಾಸಿದ್ರು. ಇನ್ನೂ ಯಾರಾದರೂ ಬಂದರೆ ನೆಲದ ಮೇಲೆ ಕೊಡಬೇಕು. ಹೀಗೆ ಒಂದು ವ್ಯವಸ್ಥೆ ಇತ್ತು. ಯಾರೋ ಸಲಹೆ ಕೊಟ್ಟರು, ಕೃಷ್ಣ ಬರುವಾಗ ಕುರ್ಚಿ ಯಾವುದು ಖಾಲಿ ಇಡೋದು ಬೇಡ, ಕುರ್ಚಿ ಇದ್ದರೆ ಅವನಲ್ಲಿ ಕೂಡ್ತಾನೆ, ಕೂತರೆ ರುಕ್ಮಿಣಿ ಬಂದು ಅಲ್ಲೇ ಮಾಲೆ ಹಾಕ್ತಾಳೆ, ಆದ್ದರಿಂದ ಎಲ್ಲ ಕುರ್ಚಿ ಖಾಲಿ ಮಾಡಿಬಿಡೋಣ ಅಂತ. ಆದರೆ ಎಷ್ಟೋ ಕುರ್ಚಿ ಇನ್ನೂ ಖಾಲಿ ಇತ್ತು, ಫಿಲಪ್ ಮಾಡಲಿಕ್ಕೆ ಆಗಿಲ್ಲ. ಕೆಳಗೆ ಕೂತವ್ರನ್ನೆಲ್ಲ ಮೇಲೆ ಕೂಡಿಸೋಣ ಅಂತಂದು. ಕೆಳಗೆ ಕೂತವ್ರನ್ನೆಲ್ಲ ಎಬ್ಬಿಸಿ ಮೇಲೆ ಬರ್ರಿ ಅಂತ ಕೂಡಿಸಿದ್ರು. ಯಾಕೆ ಅಂತ ಗೊತ್ತಿಲ್ಲ, ನಾವು ದೊಡ್ಡವರಾದ್ರಿ ಅಂತ ಇವು ತಿಳ್ಕೊಂಡಿದ್ವಿ, ನಮಗೂ ಮಹತ್ವ ಬಂತು, ನಮಗೂ ಒಂದು ಸ್ಥಾನಮಾನ ಬಂತು ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಕೆಳಗಿನವ್ರನ್ನೆಲ್ಲ ಕುರ್ಚಿ ಮೇಲೆ ಕೂಡಿಸಿದ್ರು. ಇನ್ನೂ ಕೆಲವು ಕುರ್ಚಿ ಖಾಲಿ ಇತ್ತು, ಕೆಲವರು ಬರಲಿಲ್ಲ ಕುರ್ಚಿಗೆ, ಅವ್ರಿಗೆ ಸಂಕೋಚ, ಅದನ್ನೆಲ್ಲ ಗೋಡೌನಲ್ಲಿ ಹಾಕಿ ಬೀಗ ಹಾಕಿಬಿಟ್ರು. ಅಂತೂ ಇದ್ದ ಕುರ್ಚಿಗಳನ್ನೆಲ್ಲ ಭರ್ತಿ ಮಾಡಿದರು. ಕೃಷ್ಣ ಬಂದರೆ ಕುರ್ಚಿ ಖಾಲಿ ಇಲ್ಲದೆ ಇದ್ದರೆ ಅವ್ನ ನೆಲದ ಮೇಲಂತೂ ಕೊಡೋದಿಲ್ಲ, ಸ್ವಲ್ಪ ಬಿಗುಮಾನ ಜಾಸ್ತಿ. ಕುರ್ಚಿ ಖಾಲಿ ಇರೋದಿಲ್ಲ, ನೋಡ್ತಾನೆ, ಹಾಗೆ ಎಲ್ಲರನ್ನೂ ವಿಶ್ ಮಾಡಿ ಹಲೋ ಅಂತಂದು ಇನ್ನೊಂದು ಬಾಗಿಲಲ್ಲಿ ಹೋಗ್ತಾನೆ. ಹೋದ್ಮೇಲೆ ಸ್ವಯಂವರ ಮುಂದುವರಿಸ್ಬಿಡೋಣ, ಜಗಳ ಇಲ್ಲ ಏನಿಲ್ಲ, ಬಹಳ ಸುಲಭೋಪಾಯ. ಕುರ್ಚಿ ಎಲ್ಲ ತುಂಬಿಸಿಬಿಡೋಣ, ಎಲ್ಲರನ್ನು ಕೂಡಿಸಿ, ಒಂದು ಖಾಲಿ ಬಿಡಬಾರ್ದು ಅಂತ ವಿಚಾರ ಮಾಡಿದರು. ಎಲ್ಲರೂ ಒಪ್ಪಿದರು. ಅಷ್ಟೊತ್ತಿಗೆ ಭೀಷ್ಮಕನ ತಮ್ಮಂದಿರಿದ್ದರು ಇಬ್ಬರು, ಅವ್ರ ಹೆಸರು ಕ್ರಥ ಮತ್ತು ಕೈಶಿಕ ಅಂತ ಇಬ್ಬರು ಭೀಷ್ಮಕ ರಾಜನ ತಮ್ಮಂದರು, ರುಕ್ಮಿಣಿಗೆ ಚಿಕ್ಕಪ್ಪಂದರಾಗಲಿ. ಅವರಿಬ್ಬರು ಸುರಜೀವರು, ಆ ಇಡೀ ಗುಂಪಿನಲ್ಲಿ ಅವರು ಸುರಜೀವರು. ಅವರಿಗೆ ಈ ಮೀಟಿಂಗ್ ಮಾಡಿದ್ದು ಗೊತ್ತಾಯಿತು. ಕೂಡಲೇ ಅವ್ರು ಹೋದರು, ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತಿದ್ದಾರೆ, ಏನಾದರೂ ಮಾಡಿ ತಪ್ಪಿಸೋಣ ಅಂತ ಸ್ವಯಂವರ ಮಂಟಪದಿಂದ ಹೋದರು. ಕೃಷ್ಣ ಅಷ್ಟೊತ್ತಿಗೆ ಗರುಡಾರೂಢನಾಗಿ ಇಳಿದಿದ್ದ, ಎಲ್ಲ ಒಂದು ಹೆಲಿಪ್ಯಾಡ್ನಲ್ಲಿ ಇಳಿದಿದ್ದ, ರೆಡಿ ಆಗ್ತಾ ಇದ್ದ. ಬಂದು ಕೇಳಿದರು, ಕೃಷ್ಣ ಯಾಕೆ ಬಂದಿದ್ದೆ? ಸ್ವಯಂವರಕ್ಕೆ ಬಂದಿದ್ದೇನೆ ಅಂತ. ನೀನು ಸ್ವಯಂವರ ಮಂಟಪಕ್ಕೆ ಬರಬೇಡ, ಅಲ್ಲಿ ನಿನಗೆ ಅವಮಾನ ಮಾಡಬೇಕು ಅಂತಿದ್ದಾರೆ, ಅದನ್ನ ಬರಬೇಡ ಅಂತ ಹೇಳಿದರು. ಕೃಷ್ಣ ಅಂತ, ನಾನು ಬಂದದ್ದೇ ಅದಕ್ಕೋಸ್ಕರ, ಅಲ್ಲಿಂದ ಬರಬೇಡ ಅಂದರೆ ಹೇಗೆ, ಹೋಗಲೇಬೇಕು ನಾನು. ಹಾಗಾದ್ರೆ ಒಂದು ಕೆಲಸ ಮಾಡು, ಅಲ್ಲಿ ನಿನಗೆ ಒಂದು ಕುರ್ಚಿನೂ ಖಾಲಿ ಇಟ್ಟಿಲ್ಲ, ಎಲ್ಲ ಕುರ್ಚಿ ಭರ್ತಿ ಮಾಡಿ ಕೂಡಿಸಿದ್ದಾರೆ, ಒಂದು ಕುರ್ಚಿನೂ ಖಾಲಿ ಇಲ್ಲ. ನಮ್ಮ ಮನೆಗೆ ಬಾ, ನಮ್ಮ ಮನೇಲಿ ಕೂಡು,
ನಾನು ನಮ್ಮ ಮನೆದೇ ಒಂದು ಕುರ್ಚಿ ತೊಗೊಂಡು ಹೋಗಿ ಅಲ್ಲಿ ಹಾಕಿರ್ತೀನಿ, ನಾನು ಕೂತ್ಕೋತೀನಿ, ನಿನಗೆ ಫೋನ್ ಮಾಡ್ತೀನಿ, ನೀನು ಬಾ, ನಾನು ಹೇಳ್ತೀನಿ, ನೀ ಕೂಡು. ಇಷ್ಟೇ ಉಪಾಯ. ಕುರ್ಚಿ ಇಲ್ದಿದ್ರೆ ಹಿಂಗೆ ಮಾಡಿದರೆ ಆಯ್ತು. ಆಗಲಿ, ಒಳ್ಳೆ ಉಪಾಯ ಅಂತಂದ. ಕೃಷ್ಣ ಕರಸಕೈಸಿಕರ ಮನೆಗೆ ಹೋದರೆ ಸ್ವರ್ಗ, ಇವನು ಹೋಗೋ ಹೊತ್ತಿಗೆ ಸರಿಯಾಗಿ ಸ್ವರ್ಗಲೋಕದಿಂದ ಇಂದ್ರ ಕಳಿಸಿದಂಥ ದಿವ್ಯವಾದ ರತ್ನಖಚಿತ ಸಿಂಹಾಸನ ಬಂತಂತೆ. ಅಂಥ ಸಿಂಹಾಸನದಲ್ಲಿ ಕೃಷ್ಣ ಮಂಡಿಸಿದ. ಹೇಳಿದ ಇವನಿಗೆ ಕರಸಕೈಸಿಕರಿಗೆ ಹೇಳಿದ, ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿ ಕರ್ಕೊಂಡು ಬಂದು, ಇದೆಲ್ಲ ಬೇಡ ಬೇಡ, ಒಳ್ಳೇದಾಯ್ತು ಅಂತ ಅಲ್ಲಿ ಕೂತ್ಕೊಂಡ. ಅಷ್ಟೊತ್ತಿಗೆ ಇಂದ್ರನ ದೂತ ಇನ್ನೊಬ್ಬ ಸ್ವರ್ಗದಿಂದ ಸ್ವಯಂವರ ಮಂಟಪಕ್ಕೆ ಇಳಿದು ಮೈಕ್ ತಗೊಂಡು ಅವನು ಅನೌನ್ಸ್ ಮಾಡಿದ್ನಂತೆ, ಇದೇ ವಿದರ್ಭ ದೇಶಕ್ಕೆ ಶ್ರೀಕೃಷ್ಣ ಬಂದಿದ್ದಾನೆ, ಕರ್ತಕೈಶಿಕರ ಮನೆಯಲ್ಲಿ ಇಳ್ಕೊಂಡಿದ್ದಾನೆ, ನಾನು ಸ್ವರ್ಗದಿಂದ ಬಂದಂಥ ಇಂದ್ರನ ದೂತ, ಇಂದ್ರ ಹೇಳ್ಕಳಿಸಿದ್ದಾನೆ, ಇಲ್ಲಿದ್ದವರೆಲ್ಲ ಎದ್ದು ಹೋಗಿ ಕರ್ತಕೈಶಿಕರ ಮನೆಗೆ ಹೋಗಿ ಅಲ್ಲಿ ಕೂತಂಥ ಕೃಷ್ಣನಿಗೆ ಪಟ್ಟಾಭಿಷೇಕ ಮಾಡಿ ರಾಜಾಧಿರಾಜ ದೇವಾಧಿದೇವ ಅಂತ ಕೊಂಡಾಡಿ ಎಲ್ಲ ಕಾಣಿಕೆ ಹೂವಿನ ಹಾರ ಎಲ್ಲ ಸಮರ್ಪಣೆ ಮಾಡಿ ಬರಬೇಕಂತೆ ಇಂದ್ರ ಹೇಳ್ಕಳಿಸಿದ್ದಾನೆ. ಯಾರಾದರೂ ಹೋಗದಿದ್ರೆ ಅವ್ರ ಮೇಲೆ ವಜ್ರಾಯುಧ ಹಾಕ್ತಾನಂತೆ ಅಂದ್ಬಿಟ್ಟ. ಕುರ್ಚಿ ಮೇಲೆ ಕೂತವರೆಲ್ಲ ಎದ್ದು, ನೆಲದ ಮೇಲೆ ಕೂತವ್ರಿಗೆಲ್ಲ ಸಂಕಟ, ಅಯ್ಯೋ ಈಗೊಂದು ಮಾಲೆ ಬೇರೆ ಖರ್ಚಾಯ್ತಲ್ಲ ಅಂತ. ಎಲ್ಲರೂ ಎದ್ದು ಹೋಗಿ ಮಾಲೆ ತೊಗೊಂಡೋಗಿ ಮಾಲಾರ್ಪಣೆ ಮಾಡಿ ಬಂದರು. ಎಲ್ಲರೂ ಬಂದ ಮೇಲೆ ಭೀಷ್ಮಕ ಒಬ್ಬ ಬರಲಿಲ್ಲ, ಅವನಿನ್ನೂ ಸ್ವಯಂವರ ಮಂಟಪದಲ್ಲೇ ಇದ್ದ. ಕೃಷ್ಣ ಯಾರಿಗೂ ಹೇಳಿದ, ಎಲ್ಲರೂ ಬಂದು ಮಾಲಾರ್ಪಣೆ ಮಾಡಿದ್ರು, ಭೀಷ್ಮಕ ರಾಜ ಒಬ್ಬ ಬರಲಿಲ್ಲ, ಅವನನ್ನು ಕಳಿಸ್ರಿ ಅಂತ. ಅವ್ರು ಹೋಗಿ ಹೇಳಿದ್ದಕ್ಕೆ ಭೀಷ್ಮಕನು ಬಂದ. ಬರುವಾಗಲೇ ಗಾಬರಿ ಆಗಿದ್ದ. ಭೀಷ್ಮಕ ರಾಜ ಬಂದ ಕೂಡಲೇ ಕೃಷ್ಣ ಕೇಳ್ತಾನೆ, ಭೀಷ್ಮಕ ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ಏನು ಅಂತ. ನನ್ನ ಮಗಳಿಗೆ ಸ್ವಯಂವರ ಮಾಡ್ತಿದ್ದೀನಿ ಅಂತ ಅವನು. ಕೃಷ್ಣ ಅಂತ, ನಿನ್ನ ಮಗಳಿಗೆ ನೀನು ಸ್ವಯಂವರ ಮಾಡ್ತಾ ಇಲ್ಲ, ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಿದ್ದಿ ಇಲ್ಲ. ಅವನು ಬೆಚ್ಚಿ ಬಿದ್ದ. ಏನು ಹೇಳ್ತಿದ್ದೀನಿ ನೀನು? ನನ್ನ ಮಗಳಿಗೆ ನಾನು ಸ್ವಯಂವರ ಮಾಡ್ತಿದ್ದೀನಿ. ಅಲ್ಲ, ನನ್ನ ಹೆಂಡತಿಗೆ ಮಾಡ್ತಾ ಇದ್ದಿ. ಯಾರ್ಯಾರ್ದು ಹೆಂಡತಿಗೆ ಸ್ವಯಂವರ ಮಾಡ್ತಾರೇನು? ಇನ್ನೂ ಹೇಳಬೇಕು ಅಂತಂದರೆ ನಿನ್ನ ತಾಯಿಗೆ ನೀನು ಸ್ವಯಂವರ ಮಾಡ್ತಾ ಇದ್ದಿ. ಇದು ಇನ್ನೂ ಅನಾಹುತ. ಯಾರಾದರೂ ಅವರವ್ರ ಅಮ್ಮನ ಪಬ್ಲಿಕ್ಕಾಗಿ ನಿಲ್ಲಿಸಿ ಯಾರಿಗೆ ಬೇಕಾದ್ರೆ ಮಾಲೆ ಹಾಕು ಸ್ವಯಂವರ ಏರ್ಪಾಡು ಮಾಡಿದ್ದೀವಿ ಅಂದರೆ ಏನರ್ಥ? ಜಗನ್ಮಾತೆ ರುಕ್ಮಿಣಿ ದೇವಿ ಜಗನ್ಮಾತೆ, ಅನಾದಿ ಕಾಲದಿಂದ ನನ್ನ ಹೆಂಡತಿ, ಅವಳಿಗೆ ಸ್ವಯಂವರ ಮಾಡೋದ ನೀನು ಅಂತ. ಇವನಿಗೆ ಒಂದೂ ಅರ್ಥ ಆಗ್ತಾ ಇಲ್ಲ ಭೀಷ್ಮಕನಿಗೆ. ನಿನ್ನ ಮಾತೇ ಅರ್ಥ ಆಗೋದಿಲ್ಲ ಅಂದ. ಅರ್ಥ ಆಗೋದಿಲ್ಲ, ತೋರಿಸ್ತೀನಿ, ನಿನ್ನ ಮಗಳು ಯಾರು ಅಂತ ತೋರಿಸ್ತೀನಿ, ದಿವ್ಯ ದೃಷ್ಟಿ ಕೊಟ್ಟು ತೋರಿಸ್ತೇನೆ ಅಂತ ಭೀಷ್ಮಕ ರಾಜನಿಗೆ ದಿವ್ಯ ದೃಷ್ಟಿ ಕೊಟ್ಟ. ಈಗ ನೋಡು ನಿನ್ನ ಮಗಳನ್ನು ನೋಡು ಅಂತಾನೆ. ಆಗ ನೋಡ್ತಾನೆ ಭೀಷ್ಮಕ ರಾಜ ರುಕ್ಮಿಣಿಯನ್ನ. ರುಕ್ಮಿಣಿಯಾಗಿ ಕಾಣಿಸಲಿಲ್ಲ, ಚತುರ್ಭುಜಳಾಗಿ 4 ಕೈ, 2 ಕೈಯಲ್ಲಿ ಕಮಲ, ಅಭಯಮುದ್ರೆ, ವರಮುದ್ರೆ, ಕೌಶೇಯ ಪೀತವಸನಾಂ, ಅರವಿಂದ ನೇತ್ರಾಂ, ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ, ಉದ್ಯಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ, ಧ್ಯಾಯೇದ್ವಿಧೀಶನತ ಪಾದಯುಗಾಂ ಜನಿತ್ರೀಂ. ಅಂಬುಜವೆರಡು ಕರಯುಗದಿ 2 ಕೈಯಲ್ಲಿ ಕಮಲ ಹಿಡ್ಕೊಂಡು ಚತುರ್ಭುಜಳಾಗಿ ಪೀತಾಂಬರ ಉಟ್ಕೊಂಡು ಲಕ್ಷ್ಮೀದೇವಿ ನಿಂತಿದ್ದಾಳೆ. ಯಾರನ್ನ ರುಕ್ಮಿಣಿ ಅಂತ ಭಾವಿಸಿದ್ದ ಅವಳು ಲಕ್ಷ್ಮಿ ಆಗಿಬಿಟ್ಟಿದ್ದಾಳೆ, ಶ್ರೀದೇವಿ ಆಗಿದ್ದಾಳೆ. ಇದೇನು ಸ್ವಪ್ನನೋ, ಬುದ್ಧಿಭ್ರಮಣ ಆಯಿತು ಏನೋ ಅಂತ ದಿಟ್ಟಿಸಿ ನೋಡ್ತಾ ಇದ್ದಾನೆ. ಎಷ್ಟೊತ್ತು ನೋಡಿದ್ರು ಅವಳಿಲ್ಲ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇ, ಸಾಕ್ಷಾತ್ ನಾರಾಯಣನಾಗಿ ಕಾಣಿಸ್ತಾ ಇದ್ದ. ಒಂದ್ಸಲ ಆ ಕಡೆ ನೋಡಿದ ಲಕ್ಷ್ಮಿನೇ ಕಾಣಿಸಿದ್ದು, ಈ ಕಡೆ ನೋಡಿದರೆ ನಾರಾಯಣನೇ ಕಾಣಿಸ್ತಿದ್ದಾನೆ. ಈ ಕಡೆ ಆ ಕಡೆ ಈ ಕಡೆ 10 ಬಾರಿ ನೋಡಿದ್ರು ಲಕ್ಷ್ಮೀನಾರಾಯಣರೇ ಕಾಣಿಸಿದ್ರು. ಆಗ ಭೀಷ್ಮಕನಿಗೆ ಜ್ಞಾನೋದಯ ಆಯ್ತು. ಇವಳು ನನ್ನ ಮಗಳಲ್ಲ, ಯಾವುದೋ ಜನ್ಮಾಂತರ ಸುಕೃತದಿಂದ ಮಗಳಾಗಿ ಹುಟ್ಟಿದ್ದಾಳಷ್ಟೇನೆ, ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ತಿಳ್ಕೊಂಡು ಕೃಷ್ಣನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನೀ ಹೇಳಿದಂಗೆ ನಿನ್ನ ಹೆಂಡತಿನ ಸ್ವಯಂವರ ಮಾಡಲಿಕ್ಕೆ ನಾನು ಇಟ್ಟಿದ್ದೆ, ದೊಡ್ಡ ಅಪರಾಧ ಆಯಿತು, ಕ್ಷಮ ಮಾಡು ಅಂತ ಕ್ಷಮೆ ಕೇಳ್ತಾನೆ. ದಿವ್ಯ ದೃಷ್ಟಿ ಕೊಟ್ಟು ಕೃಷ್ಣ ತೋರಿಸಿದ, ಕ್ಷಮೆ ಯಾಚನೆ ಮಾಡಿದ. ಭೀಷ್ಮಗಳ ಮೊದಲು ಹೋಗಿ ಸ್ವಯಂವರ ಕ್ಯಾನ್ಸಲ್ ಮಾಡಿ ಬರ್ತೀನಿ ತಡಿ ಅಂತದ್ದು. ಅಪರಾಧ ಇದು, ಜಗನ್ಮಾತೆಗೆ ಸ್ವಯಂವರ ಮಾಡೋದು ಅಪರಾಧ, ಮೊದಲು ಹೋಗಿ ಕ್ಯಾನ್ಸಲ್ ಮಾಡ್ತೀನಿ. ಸೀದಾ ಸ್ವಯಂವರ ಮಂಟಪಕ್ಕೆ ಬಂದ. ಎಲ್ಲರೂ ಕೂತಿದ್ರು, ಇನ್ನೂ ಕಾಯ್ಕೊಂಡು ಕೂತಿದ್ರು. ಭೀಷ್ಮಕ ಬಂದ ಕೂಡಲೇ ಸ್ವಯಂವರ ಶುರುವಾಗ್ತದೆ ಅಂತ ಕಾಯ್ತಾ ಇದ್ರು. ಭೀಷ್ಮಕ ರಾಜ ಬಂದ, ಮೈಕ್ ತಗೊಂಡ, ಅನೌನ್ಸ್ ಮಾಡಿದ, ಅನಿವಾರ್ಯ ಕಾರಣಗಳಿಂದ ಈ ನನ್ನ ಮಗಳ ಸ್ವಯಂವರ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಅಂತ. ರದ್ದುಪಡಿಸಲಾಗಿದೆ ಅಂದರೆ ಇನ್ನೂ ಅವಮಾನ. ಮುಂದೂಡಲಾಗಿದೆ ಅಷ್ಟೇ ಅಲ್ಲ, ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ ಅಂತ. ಮುಂದೂಡಲಾಗಿದ್ರೆ ಯಾವತ್ತು ಅಂತ ಕೇಳ್ತಾರೆ, ಮತ್ತೆ ಯಾವತ್ತು ಅಂತ ಇಲ್ಲ, ಅನಿರ್ದಿಷ್ಟ ಅವಧಿಯವರೆಗೆ ಮುಂದೂಡಲಾಗಿದೆ. ಡೇಟ್ ಫಿಕ್ಸ್ ಆದಮೇಲೆ ತಿಳಿಸ್ತೀವಿ, ನೀವೆಲ್ಲರೂ ತಪ್ಪದೇ ಬರಬೇಕು, ಹಿಂಗಾಗದೇ ಇದ್ದಂಗೆ ನೋಡ್ಕೋತೀವಿ. ಈಗಂತೂ ತಾಂಬೂಲ ತೊಗೊಂಡು ಹೋಗ್ರಿ. ಎಲ್ಲ ಹುಚ್ಚಾಗಿ ಹೋಗಿಬಿಟ್ರು. ಇಡೀ ಸ್ವಯಂವರ ಮಂಟಪ ಖಾಲಿ, ಎಲ್ಲ ಕುರ್ಚಿ ಖಾಲಿ. ಕೃಷ್ಣನಿಗೆ ಒಂದು ಕುರ್ಚಿ ಖಾಲಿ ಬಿಡಬಾರ್ದು ಅಂತ ಹೇಳಿದ್ರೆ ಎಲ್ಲ ಕುರ್ಚಿ ಖಾಲಿ ಆಯಿತು. ಹೀಗೆ ಅವರಿಗೆ ಚೆಂಡು ತಿನ್ನಿಸಿ ಶ್ರೀಕೃಷ್ಣ ಸ್ವಯಂವರವನ್ನು ತಡೆದು ಬಿಟ್ಟ.
ಆಮೇಲೆ ಅವತ್ತು ರಾತ್ರಿ ಎಲ್ಲರೂ ಕೂಡ ಸೇರಿ ದುಷ್ಟಚತುಷ್ಟಯರು, ಎಲ್ಲರೂ ಅಂದರೆ ದುಷ್ಟಚತುಷ್ಟಯರು ಅಂತಿದ್ರು. ಶಿಶುಪಾಲ, ರುಕ್ಮಿ, ಜರಾಸಂಧ ಇವರೆಲ್ಲ 4 ಜನರದ್ದೊಂದು ಗುಂಪು. ಆ ದುಷ್ಟಚತುಷ್ಟಯರು ಸೇರಿ ಮೀಟಿಂಗ್ ಮಾಡಿದರು. ನಾವು ಏನೋ ಮಾಡೋಣ ಅಂತ ಹೋದ್ರೆ ನಮಗೆ ಮಣ್ಣು ಮುಗಿಸಿಬಿಟ್ಟ, ಏನು ಮಾಡೋದು ಈಗ, ಏನು ಮಾಡೋದು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು, ಇಂಥದ್ದೆಲ್ಲ ಆಗ್ತಾ ಇರ್ತದೆ. ಈಗೇನು ಭೀಷ್ಮಕ ರಾಜ ಸ್ವಯಂವರ ಕ್ಯಾನ್ಸಲ್ ಮಾಡಿದ್ದಾನೆ, ಬೇಡ ಸ್ವಯಂವರ ಬೇಡ, ಡೈರೆಕ್ಟ್ ಮದುವೆನೇ ಮಾಡಿಬಿಡೋಣ. ಮದುವೆಯನ್ನು ಕ್ಯಾನ್ಸಲ್ ಮಾಡಿಲ್ಲ, ಮದುವೆ ಅಂತ ನಾವು ಘೋಷಣೆ ಮಾಡಿಬಿಡೋಣ. ಇನ್ನೊಬ್ಬ ಹೇಳಿದ, ಸ್ವಯಂವರಕ್ಕೆ ಬಂದು ಕಲ್ಲು ಹಾಕಿದವ ನಿನ್ನ ಮದುವೆ ಮಾಡ್ಲಿಕ್ಕೆ ಬಿಡ್ತಾನೆ ಕೃಷ್ಣ. ಅಯ್ಯೋ, ಮದುವೆ ಅಂತ ನಾವು ಪಬ್ಲಿಸಿಟಿ ಕೊಡೋದು ಬೇಡ ಅಂತ. ಪಬ್ಲಿಸಿಟಿ ಕೊಟ್ಟರೆ ಗೊತ್ತಾಗ್ತದೆ, ಯಾರಿಗೂ ಹೇಳೋದು ಬೇಡ, ವಧುವಿನ ಬಂಧುಗಳಿಗೂ ಹೇಳೋದು ಬೇಡ, ನಮಗೇನು ಗೊತ್ತಿದೆ ಇಷ್ಟೇ ಮಂದಿಗೆ ಸಾಕು. ನಾಳೆ ಮುಹೂರ್ತ ಇಟ್ಟು ಮದುವೆ ಮಾಡಿಬಿಡೋಣ, ನಾಳೆಗೆ ಮದುವೆ ಮಾಡಿಬಿಡೋಣ, ಸ್ವಲ್ಪ ತಡ ಆದರೆ ಗೊತ್ತಾಗ್ತದೆ, ಕೃಷ್ಣ ಬರ್ತಾನೆ. ಇನ್ಯಾರೋ ರಾಗ ಹೇಳಿದ್ರು, ನಾಳೆ ಮಂಗಳವಾರ ಇದೆಯಲ್ಲ ಅಂತಂದ್ರು. ಮಂಗಳವಾರ ಇದ್ರೇನು, ಪುರೋಹಿತರಿಗೆ ಹೇಳಿದ್ರೆ ಮಂಗಳವಾರ ಶಾಂತಿ ಮಾಡಿಸಿಬಿಡ್ತಾರೆ, ಮಂಗಳವಾರ ಶಾಂತಿ. ಗುರು ಇಲ್ಲ, ಗುರು ಅಷ್ಟಾಗಿದ್ದಾನೆ ಅಂದರೆ ಗುರು ಶಾಂತಿ, ಶುಕ್ರ ಶಾಂತಿ, ಏಕಾದಶಿ ಶಾಂತಿ ಒಂದು ಬಂದಿಲ್ಲ, ಇಂತೂ ಏನೋ ಒಂದು ಶಾಂತಿ ಮಾಡಿಸ್ಬಿಡೋಣ ಪುರೋಹಿತರ ಕೈಲಿ ಅಂತ ತೀರ್ಮಾನ. ಒಟ್ಟು ಏನಾಗಿದೆ ಅಂತಂದ್ರೆ ಕೃಷ್ಣನಿಗೆ ಕೊಡಬಾರ್ದು, ರುಕ್ಮಿಣಿಯನ್ನೇ ಕೃಷ್ಣನಿಗೆ ಕೊಡಬಾರ್ದು, ಶಿಶುಪಾಲನಿಗೆ ಕೊಡಬೇಕು ಅಲ್ಲ. ಮತ್ತೆ ಬಂಧುಗಳು ಆಮೇಲೆ ಬೈದ್ರೆ ಏನು ಮಾಡೋದು, ಆಕ್ಷೇಪ ಮಾಡಿ, ನಮ್ಗೆ ಹೇಳಿಲ್ಲಲ್ರಿ ಹಾಗೆ ಮಾಡಿಬಿಟ್ರಲ್ಲ ಅಂತಂದ್ರೆ. ಅಂತೂ ಇಂತೂ ನಾಳೆ ಮದುವೆ ಮಾಡಿಬಿಡೋಣ ಅಂತ ತೀರ್ಮಾನ ಮಾಡಿದ್ರು. ಸರಿ, ಎಲ್ಲ ಸಿದ್ಧತೆ ಆಯಿತು. ರುಕ್ಮಿಣಿ ದೇವಿ ಗೊತ್ತಾಯಿತು, ಅವಳಿಗಂತೂ ಗೊತ್ತಾಗಲೇಬೇಕು, ರುಕ್ಮಿಣಿ ದೇವಿ ಗೊತ್ತಾಯಿತು. ಆಗ ರುಕ್ಮಿಣಿ ದೇವಿ ಏಕಾಂತದಲ್ಲಿ ಕೂತ್ಕೊಂಡು ಒಂದು ಪತ್ರ ಬರೀತಾಳೆ ಕೃಷ್ಣನಿಗೆ, ಇಲ್ಲೇನು ನಡೀತಾ ಇದೆ ಅನ್ನೋದನ್ನು ಕೃಷ್ಣನಿಗೆ ಪತ್ರ ಬರೆದು ತಿಳಿಸ್ತಾ ಇದ್ದಾಳೆ. ಒಂದು ಪತ್ರ ಬರೆದು ಬ್ರಾಹ್ಮಣರ ಕೈಯಲ್ಲಿ ಕೊಟ್ಟು, ಇದನ್ನು ಕೃಷ್ಣನಿಗೆ ಕೊಟ್ಟು ಬರಬೇಕು ನೀನು ಅಂತ ಆ ಬ್ರಾಹ್ಮಣರನ್ನು ಕೊಟ್ಟು ಕಳಿಸಿದ್ಲು. ಆ ಬ್ರಾಹ್ಮಣರು ತಂದು ದ್ವಾರಕೆಗೆ ಬಂದು ಕೃಷ್ಣನಿಗೆ ಆ ಪತ್ರ ಕೊಡ್ತಾರೆ. ಏನಿದೆ ಆ ಪತ್ರ, ಓದ್ರಿ ಅಂತಾನೆ ಕೃಷ್ಣ ಬ್ರಾಹ್ಮಣರಿಗೆ. ರುಕ್ಮಿಣಿ ಬರೆದ ಪತ್ರ, ನಾನೇನು ಓದೋದು ಅಂತ ಇವರು. ನೀವು ನಮ್ಮ ಅಂತರಂಗ ಭಕ್ತರೇ, ಓದ್ರಿ ಅಂತ ಕೃಷ್ಣ. ನೀವು ಅಂತರಂಗಕ್ಕೆ ಸೇರಿದವರು, ನಿಮ್ಮ ಹತ್ರ ಏನು ಗುಟ್ಟಿಲ್ಲ, ಓದ್ರಿ. ಯಾಕೆಂದ್ರೆ ರುಕ್ಮಿಣಿ ಬರೆದ ಪತ್ರ ಯಾರಿಗೂ ಅರ್ಥನೇ ಆಗ್ತಿದ್ದಿಲ್ಲ, ಸ್ವಾರಸ್ಯ. ರುಕ್ಮಿಣಿಗೆ ಮಾತ್ರ ಅರ್ಥ ಆಗ್ಬೇಕು, ಹಂಗೆ ಬರೆದಿದ್ರು. ಕೃಷ್ಣನಿಗೆ ಅರ್ಥ ಆಗ್ಬೇಕು, ಆ ರೀತಿ ಬರೆದಿದ್ರು. ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ. ಯಾರಿಗೆ ಅರ್ಥ ಹೇಳಕ್ಕಾಗ್ತದೆ ಹೇಳಿ? ಹಿಂಗೆ ಬರೆದಿದ್ದಾಳೆ ಪತ್ರ, ಕೃಷ್ಣನಿಗೆ ಮಾತ್ರ ಅರ್ಥ ಆಗ್ಬೇಕು, ಎಷ್ಟು ಪ್ರಾಸಬದ್ಧವಾಗಿ. ಧನ್ಯ ಬಲಾಸ ವಿಭವೇ ಭವೇದ್ಯ ವೇದ್ಯಾಯ ಭೂಮ್ನೆ ಪುರುಷಾಯ ಸಾಮ್ನಾಯ ಶಾಸ್ತ್ರೋದಿತ ಧರ್ಮ ಪಾತ್ರೇಶು ದತ್ತಾತ್ಮ ಪದಾಯ ದತ್ತ. ಒಬ್ಬ ಕನ್ಯೆ ಧನ್ಯಳಾಗಬೇಕಾದ್ರೆ ಆ ಕನ್ಯಾಪಿತನಾದವನು ಯೋಗ್ಯನಾದ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಆ ಕನ್ಯಾ ಧನ್ಯಳು. ವೇದಾಂತ ವೇದ್ಯನಾಗಿರ್ತಕ್ಕಂಥ, ಗುಣಪೂರ್ಣನಾದ, ವೇದೋಕ್ತ ಧರ್ಮ ಪರಿಪಾಲಕನಾಗಿರ್ತಕ್ಕಂಥ ಅಂಥ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಿದಾಗ ಆ ಕನ್ಯೆ ಧನ್ಯಳಾಗ್ತಾಳೆ. ಆದರೆ ನಮ್ಮ ಸೋದರರೆಲ್ಲ ಸೇರಿ ಕುರ್ವಂತಿ ಕಾಮ ವಶಗಾಮಯಿ ಚಿತ್ತಮನ್ಯೆ ಕುರ್ವಂತಿ ಕಾಗತ ಯಮಾನುಚರಾಂಧ್ರಣೇತಾನ್ ದೇಹ್ಯಂಗಜಾಕೃತಿ ಸತೋರ್ಜಿತ ರಮ್ಯ ರೂಪ ದೇಹ್ಯಂಗಜಾತ ನಿಲಯಾಂಗ್ರಿ ಸರೋಜ ಸೇವಾಂ. ಕೃಷ್ಣನಿಗೆಲ್ಲ ಅರ್ಥ ಆಯಿತು. ಆ ಬ್ರಾಹ್ಮಣರು ಓದಿದ ಪತ್ರವನ್ನು ಕೇಳಿದ, ಬಹಳ ಸಂತೋಷ ಆಯಿತು. ಇಲ್ಲಿ ಕೈಚಾಚರಿ ಅಂತಾನೆ ಕೃಷ್ಣ. ಕೈ ಚಾಚಿದಾಗ ಕೈ ಕುಲುಕಿದ್ದಂತೆ, ಎಂಥ ಪತ್ರ ತಂದು ಕೊಟ್ಟಿದ್ದೀರಿ ನೀವು. ರುಕ್ಮಿಣಿ ಬರೆದ ಪತ್ರ, ಅದರಿಂದ ಅಷ್ಟು ಸಂತೋಷ ಆಯಿತು. ಏನು ಬರೆದಿದ್ದಾಳೆ ರುಕ್ಮಿಣಿ? ಬಹಳ ದೀರ್ಘವಾದ ಪತ್ರ ಬರೆದಿದ್ದಾಳೆ. ಧಿಕ್ಕೃತ್ಯಾಹಮುಮೇಶ ಹಂಸಗಮನೌ ಸ್ವರ್ಗೀಶ್ವರ ಅಗ್ನಿಭವತ್ ಸೂಕ್ತ ಸಕ್ತ ಹೃದಂಗ ಲೋಕಮಖಿಲಂ ದೇವೌಘಮಾನ್ಯಾನ್ ಮುನೀನ್ ಸಚ್ಛಾಸ್ತ್ರಾಧ್ವನಿ ಗೋವಿದಾನ ಪಿಬುಧಾಂ ಸ್ವಯೇವ ಯತ್ಸಸ್ಪೃಹ ವಿಶ್ವಾಧೀಶ್ವರತಾಂ ಭವಗ್ನ ಭವತಸ್ತನ್ನಿಶ್ಚಿನೋಮಿ ಪ್ರಭೋ ಶ್ರೀಕೃಷ್ಣ, ನಾನು ಉಮೇಶ ಹಂಸಗಮನವು ರುದ್ರದೇವರನ್ನು ಧಿಕ್ಕರಿಸಿ, ಚತುರ್ಮುಖ ಬ್ರಹ್ಮದೇವರನ್ನೂ ಧಿಕ್ಕರಿಸಿ ನಿನ್ನಲ್ಲೇ ಮನಸ್ಸಿಟ್ಟಿದ್ದೇನೆ. ನಾನು ಸೃಷ್ಟಿಕರ್ತನಾದ ಬ್ರಹ್ಮನನ್ನೂ ಧಿಕ್ಕಾರ ಮಾಡಿದ್ದೇನೆ. ರುದ್ರದೇವರು ಕೈಲಾಸವಾಸಿಯಾದಂಥ ರಜತಾದ್ರಿ ನಿವಾಸಿಯಾದ ರುದ್ರದೇವರನ್ನೂ ಧಿಕ್ಕಾರ ಮಾಡಿದ್ದೇನೆ. ಸ್ವರ್ಗಾಧಿಪತಿಯಾಗಿರ್ತಕ್ಕಂಥ ಇಂದ್ರ, ಅಗ್ನಿ ಇವರನ್ನೆಲ್ಲ ಧಿಕ್ಕರಿಸಿ, ಲೋಕಮಖಿಲಂ ಇಡೀ ಲೋಕವನ್ನೇ ಧಿಕ್ಕರಿಸಿ, ದೇವತೆಗಳ ಗುಂಪು, ಅನೇಕ ಋಷಿಗಳು ಮತ್ತು ಅನೇಕ ಸಚ್ಚಾಸ್ತ್ರ ಕೋವಿದರು, ಅಂಥ ಜ್ಞಾನಿಗಳು ಎಲ್ಲರನ್ನೂ ಧಿಕ್ಕರಿಸಿ ನಿನ್ನಲ್ಲೇ ಆಸೆ ಇಟ್ಟುಕೊಂಡಿದ್ದೇನೆ. ನಾನು ನೀನೇ ಸರ್ವೋತ್ತಮ ಅಂತ ನಿಶ್ಚಯ ಮಾಡಿಕೊಂಡು ನಿನ್ನನ್ನು ಮದುವೆ ಮಾಡಿಕೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ.
ಬೇರೆ ಯಾರನ್ನೂ ನನಗೆ ಮದುವೆ ಮಾಡಿಕೊಳ್ಳಿಕ್ಕೆ ಸರಿ ಹೋಗೋದಿಲ್ಲ. ಯಾಕೆ ಅಂದರೆ ಬ್ರಹ್ಮದೇವರಿದ್ದಾರೆ, ಚತುರ್ಮುಖ ಬ್ರಹ್ಮದೇವರು, ನನಗೆ ಮಗ ಆಗಬೇಕು. ರುಕ್ಮಿಣಿ ದೇವಿ ಸಾಕ್ಷಾತ್ ಲಕ್ಷ್ಮಿ ಆದ್ದರಿಂದ ಬರೀತಿದ್ದಾಳೆ, ಬ್ರಹ್ಮದೇವರು ನನಗೆ ಮಗ ಆಗಬೇಕು, ರುದ್ರದೇವರು ಮೊಮ್ಮಗ ಆಗಬೇಕು, ಚಂದ್ರ ಇದ್ದಾನೆ ಸುಂದರಾಂಗ ಚಂದ್ರ, ಅವನು ಸೋದರ ಆಗಬೇಕು, ಬ್ರಹ್ಮದೇವ್ರ ಮಗ ರುದ್ರ ಮೊಮ್ಮಗ ಆಗಬೇಕು. ಸಮುದ್ರದಿಂದ ಹುಟ್ಟಿದವಳು ಲಕ್ಷ್ಮೀ ದೇವಿ, ಅವಳೇ ರುಕ್ಮಿಣಿ ದೇವಿ. ಸಮುದ್ರದಿಂದಲೇ ಹುಟ್ಟಿದಂಥವನು ಚಂದ್ರ, ಅವನು ಸೋದರ ಆಗಬೇಕು. ವರುಣ ದೇವರು ನನಗೆ ತಂದೆ ಆಗಬೇಕು, ಯಾಕೆ ಸಮುದ್ರದಿಂದ ನಾನು ಹುಟ್ಟಿದ್ದು, ವರುಣ ದೇವರು ತಂದೆ ಆಗಬೇಕು. ಇನ್ನು ಮನ್ಮಥ ಇದ್ದಾನೆ, ಮನ್ಮಥ ನನ್ನ ಮಗ ಆಗಬೇಕು. ಅಂಬಾಹಂ ಸಕಲಸ್ಯ ಚೇತಿ ಜಗತ್ ಕಮಲಾ ಕೃಷ್ಣ ಏಕ ಲಗ್ನಂ ಮನೋ. ಹೀಗೆ ಎಲ್ಲ ಇಡೀ ಜಗತ್ತಿಗೆ ನಾನು ಮಾತೆಯಾಗಿದ್ದೇನೆ. ಆದ್ರಿಂದ ಇನ್ಯಾರನ್ನೂ ನನಗೆ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಿನಗೆ ಪತ್ರ ಬರೀತಾ ಇದ್ದೀನಿ ಅಂತ ತಾನು ಜಗನ್ಮಾತೆ ಅನ್ನೋದನ್ನ, ಲಕ್ಷ್ಮೀದೇವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಿದ್ದಾಳೆ. ಕೃಷ್ಣ ನಿನ್ನನ್ನೇ ಯಾಕೆ ಬಯಸಿದ್ದೇನೆ ಅಂದರೆ ನಿನ್ನ ಹೆಸರು ಅಚ್ಯುತ ಅಂತ ಹೆಸರು. ಅಚ್ಯುತ ಅಂದ್ರೆ ಏನು? ಚ್ಯುತಿ ಇಲ್ಲದವನು ಅಂತ ಅರ್ಥ. ದೇಹನಾಶನೇ ಇಲ್ಲ ನಿನಗೆ, ನಿತ್ಯ ಚೇತನ ನೀನು, ಯಾವಾಗಲೂ ಇರ್ತಕ್ಕಂಥವನು, ನಿನಗೆ ನಾಶವೇ ಇಲ್ಲ. ನಿನಗೆ ನಾಶನೇ ಇಲ್ಲ ಅಂತಂದ್ಮೇಲೆ ನಾವು ನಿತ್ಯ ಮುತ್ತೈದೆಯರಾಗಿ ಬಿಡ್ತೀವಿ. ಅವಾಗ ರುಕ್ಮಿಣಿ ದೇವಿ ಹೇಳೋದು, ಗಂಡನಿಗೆ ನಾಶ ಇಲ್ದಿದ್ರೆ ಅವಳು ನಿತ್ಯ ಮುತ್ತೈದೆ, ನಿತ್ಯ ಸೌಭಾಗ್ಯ. ಅದರಿಂದ ನಿನಗೆ ಚ್ಯುತಿ ಇಲ್ಲ, ನಾಶ ಇಲ್ಲ. ಅದರಿಂದ ಅಚ್ಯುತ ಅಂತ ಹೆಸರು, ಆ ಹೆಸರೇ ಸೂಚಿಸ್ತಾ ಇದೆ ನಿನಗೆ ನಾಶ ಇಲ್ಲ. ಅದು ದೇಹಕ್ಕೆ ನಾಶ ಇಲ್ಲ, ಚೇತನರಿಗೆಲ್ರಿಗೂ ನಾಶ ಇದೆ, ಆದರೆ ಎಲ್ಲರನ್ನೂ ಅಚ್ಯುತ ಅಂತ ಕರೆಯೋದಿಲ್ಲ. ಬ್ರಹ್ಮದೇವರಿಗೆ ದೀರ್ಘಕಾಲದ ಆಯುಷ್ಯ ಇದೆ, ದ್ವಿಪರಾರ್ಧ ಕಾಲ ಅಂತಂದ್ರೆ ಮನುಷ್ಯಮಾನದಿಂದ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ. ಅಷ್ಟು ದೀರ್ಘಕಾಲ ಇರ್ತಾರೆ ಅವರು. ಒಬ್ಬ ಮನುಷ್ಯನಿಗೆ 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿನ, ಅವ್ರಿಗೆ ಮತ್ತೆ 350 ದಿನಕ್ಕೆ ಒಂದು ವರ್ಷ, ಅಂತಹದ್ದು 100 ವರ್ಷ ಆಯುಷ್ಯ ಬ್ರಹ್ಮದೇವರಿಗೆ. ಅದು ಕಡಿಮೆ ಆಗೋದೇ ಇಲ್ಲ, ಪೂರ್ಣ ಆಯುಷ್ಯ ಇರ್ತದೆ ಅವ್ರಿಗೆ. ಎಷ್ಟಾಯ್ತು ಅಲ್ಲಿ? 864 ಕೋಟಿ ಇಂಟು 360 ಇಂಟು 100, ಕ್ಯಾಲ್ಕುಲೇಟರ್ ಬೇಕಾಗ್ತದೆ. ಅಷ್ಟು ದೀರ್ಘಕಾಲ ಬಾಳ್ತಕ್ಕಂಥವ್ರು ಚತುರ್ಮುಖ ಬ್ರಹ್ಮದೇವರು. ಆದರೂ ಒಂದು ದಿವಸ ಅವರಿಗೂ ನಾಶ ಇದೆ. ಕೊನೆಗೆ ಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ದೇಹಕ್ಕೂ ನಾಶ ಇದೆ. ಅಂದ ಮೇಲೆ ಅಚ್ಯುತ ಅನ್ನೋ ಹೆಸರು ನಿನಗೆ ಮಾತ್ರ ಸರಿ ಹೊಂದೋದು. ಅದಕ್ಕೋಸ್ಕರ ನಿನ್ನನ್ನೇ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಪತ್ರ ಬರಿತಾ ಇದ್ದೀನಿ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರಾಶಿಗಳನ್ನು ಹೊಟ್ಟೆ ಒಳಗಿಟ್ಟುಕೊಂಡು ನೀನು ಶೇಷದೇವರ ಮೇಲೆ ಮಲಗಿರ್ತೀವಿ. ಶೇಷದೇವರೇ ಇರೋದಿಲ್ಲ ಅದು ಮಲಗಲಿಕ್ಕೆ. ಪ್ರಳಯ ಕಾಲದಲ್ಲಿ ಶೇಷದೇವರೇ ಅಂತ ಅರ್ಥ. ಶೇಷೆ ಅಂತಂದರೆ ವಟಪತ್ರ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ವಟಪತ್ರನಾದರೂ ಇರ್ತದೋ ಅಂತಂದರೆ ಭೂದೇವಿನೇ ವಟಪತ್ರ ರೂಪದಲ್ಲಿ ಇರ್ತಾಳೆ. ಶ್ರೀದೇವಿ ನೀರಾಗಿರ್ತಾಳೆ, ಭೂದೇವಿ ವಟಪತ್ರ ಆಗ್ತಾಳೆ, ದುರ್ಗಾದೇವಿ ಕತ್ತಲೆ ಆಗಿರ್ತಾಳೆ. ಆವಾಗ ಆ ಶ್ರೀದೇವಿ ನೀರಾಗಿರ್ತಾಳಲ್ಲ, ಆ ನೀರಿನ ಮೇಲೆ ದುರ್ಗಾದೇವಿ ಇವಳು ಭೂದೇವಿ ಎಲೆ ಆಗಿರ್ತಾಳೆ. ಶೇಷ ಅಂತಂದರೆ ಆ ವಟಪತ್ರ ಅಂತ ಅರ್ಥ. ಎಲ್ಲ ನಾಶ ಆದರೂ ಉಳಿದಿರೋದು ಅದೊಂದು. ಯಾಕೆ ಲಕ್ಷ್ಮೀದೇವಿಗೆ ನಾಶ ಇಲ್ಲ. ಶೇಷ ಅಂದರೆ ಉಳಿಯೋದು ಅಂತ ಅರ್ಥ, ಶೇಷದೇವರು ಅಂತ ಅರ್ಥ ಅಲ್ಲ, ಉಳಿಯೋದು. ಉಳಿದಂಥ ವಟಪತ್ರದಲ್ಲಿ ಅಂದರೆ ಭೂದೇವಿಯನ್ನು ವಟಪತ್ರ ಮಾಡಿ ಅಲ್ಲಿ ಮಲಗಿರ್ತಾನೆ ಪರಮಾತ್ಮ. ಎಲ್ಲವನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರ್ತೀನಿ ನೀನು. 10 ಆವರಣ ಬ್ರಹ್ಮಾಂಡಗಳಿಗೆ, ಅಂಥ ಬ್ರಹ್ಮಾಂಡಗಳು ನಿನ್ನ ಒಂದು ರೋಮದ ತುದಿ ಬುಡದಲ್ಲಿ ಕೋಟಿ ಬ್ರಹ್ಮಾಂಡ ಇದೆ. ಅಂಥ ಬೃಹದಾಕಾರ ನೀನು. ದಶಾವೃತೀದಂ ಕಿಲ ಪದ್ಮಜಾಂಡಂ. ಬ್ರಹ್ಮಾಂಡ, ಪದ್ಮಜಾಂಡ ಅಂದರೆ ಬ್ರಹ್ಮಾಂಡ. ಅದಕ್ಕೆ 10 ಆವರಣ. ಬ್ರಹ್ಮಾಂಡನೇ 50 ಕೋಟಿ ಯೋಜನ ವಿಸ್ತಾರ, ಕೆಳಗಿನಿಂದ ಮೇಲೆ 50 ಕೋಟಿ ಯೋಜನ ಇದೆ ಬ್ರಹ್ಮಾಂಡ. ಅದರೊಳಗೆ 14 ಲೋಕ, ಮಧ್ಯದಲ್ಲಿ ಭೂಲೋಕ, ಭೂರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠಲೋಕ. ಭೂಮಿಯಿಂದ ಕೆಳಗಡೆ ಅತಲ, ವಿತಲ, ಸುತಲ, ಮಹಾತಲ, ತಲಾತಲ, ರಸಾತಲ, ಪಾತಾಳ, 14 ಲೋಕಗಳನ್ನು ಒಳಗೊಂಡಂತಹದ್ದು ಬ್ರಹ್ಮಾಂಡ. ಇಂಥ ಬ್ರಹ್ಮಾಂಡದ ಮೇಲೆ 10 ಆವರಣಗಳು. ದಶಾವೃತೀದಂ ಕಿಲ ಪದ್ಮಜಾಂಡಂ. ಯಾವುದು 10 ಆವರಣ? ಪಂಚಭೂತಗಳು 5. ಮೊದಲನೇ ಆವರಣ ಪೃಥ್ವಿ, ಅಪು, ತೇಜಸ್ಸು, ವಾಯು. ಆಮೇಲೆ ಆಕಾಶಾವರಣ. ಆಕಾಶಾವರಣದ ಮೇಲೆ ಅಹಂಕಾರ ತತ್ವದ ಆವರಣ, ಅದ್ರ ಮೇಲೆ ಮಹತ್ತತ್ವದ ಆವರಣ, ಅದ್ರ ಮೇಲೆ ತಮೋಗುಣದ ಆವರಣ, ರಜೋಗುಣದ ಆವರಣ, ಸತ್ವಗುಣದ ಆವರಣ. ಹೀಗೆ 10 ರ್ಯಾಪರ್ ಸುತ್ತಿದ ಹಾಗೆ
ಇಂಥ ಎಷ್ಟು ದೊಡ್ಡದು, 50 ಕೋಟಿ ಯೋಜನೆ ವಿಸ್ತಾರ ಕೆಳಗಿಂದ ಮೇಲೆ ಬ್ರಹ್ಮಾಂಡ, ಅದರ ಮೇಲಿನ 10 ಆವರಣ ಒಂದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ, 10 ಪಟ್ಟು ಜಾಸ್ತಿ, ಅಷ್ಟು ಥಿಕ್ನೆಸ್. ಅಂಥ 10 ಆವರಣಗಳಿಂದ ಕೂಡಿದ ಬ್ರಹ್ಮಾಂಡ ಪರಮಾತ್ಮನ ರೋಮಕೂಪದಲ್ಲಿ ಕೋಟಿ ಕೋಟಿ ಇದೆಯಂತೆ. ಇಂಥ ಶರೀರ ನಿಂದು, ಅದರಿಂದ ನಿನ್ನ ದೇಹ ಪಂಚಭೌತಿಕ ದೇಹ ಅಲ್ಲ. ನನಗೆ ದೊಡ್ಡ ಒಂದು ದುರವಸ್ಥೆ ಬಂದಿದೆ, ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ. ರುಕ್ಮಿಣಿ ಆಗಲಿ, ಭೀಷ್ಮಕ್ಕಾಗಲಿ, ಬೇರೆ ಯಾವ ರಾಜರಾಗಲಿ ಏನು ಮಾಡ್ಲಿಕ್ಕೆ ಸಾಧ್ಯ ನಿನ್ನನ್ನು? ಅದರಿಂದ ನಿನಗೆ ಯಾರೂ ಎದುರಾಳಿಗಳಿಲ್ಲ. ಅನಾದಿ ಸಿದ್ಧಳಾದ ಹೆಂಡತಿ ನಾನಾಗಿದ್ದೇನೆ. ಆದ್ದರಿಂದ ನನ್ನನ್ನು ನೀನು ಕರ್ಕೊಂಡು ಹೋದಿ ಅಂತ ಆದರೆ ಆವಾಗ ಇದು ನಿನ್ನ ಪರಾಕ್ರಮಕ್ಕೆ ಸಾರ್ಥಕತೆ ಆಗ್ತದೆ. ಉಳಿದವ್ರು ಯಾರು ನನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಯೋಗ್ಯರಲ್ಲ, ನೀನೇ ನನ್ನನ್ನು ಕರ್ಕೊಂಡು ಹೋಗಬೇಕು. ಇಷ್ಟು ಹೇಳಿ ಆ ಬ್ರಾಹ್ಮಣನ ಮೊದಲು ಕೊಟ್ಟು ಕಳಿಸಿ ತಾನು ಕೂಡ ರಥ ಸಿದ್ಧ ಮಾಡಿಕೊಂಡು ಆ ವಿದರ್ಭ ದೇಶಕ್ಕೆ ಹೊರಟಿದ್ದಾನೆ. ವಿದರ್ಭ ದೇಶದಲ್ಲಿ ಒಳಗಡೆ ಪ್ರವೇಶ ಮಾಡಲಿಲ್ಲ, ಯಾಕೆ ಬರೀ ದುಷ್ಟರೇ ಸೇರಿದ್ರು. ಆದ್ದರಿಂದ ವಿದರ್ಭ ದೇಶಕ್ಕೆ ಪ್ರವೇಶ ಮಾಡಲಿಲ್ಲ. ಆದ್ದರಿಂದ ವಿದರ್ಭ ದೇಶದ ಹೊರಗೆ, ಗುಂಡಿನಾಪುರದ ಹೊರಗೆ ಒಂದು ರುದ್ರದೇವರ ದೇವಾಲಯ ಇತ್ತಂತೆ, ಊರ ಹೊರಗೆ. ಆ ರುದ್ರದೇವರ ದೇವಾಲಯದ ಹತ್ರ ಬಂದು ಶ್ರೀಕೃಷ್ಣ ರಥ ನಿಲ್ಲಿಸಿ ರಥದ ಪಕ್ಕದಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾನೆ. ರುಕ್ಮಿಣಿ ದೇವಿ ಇಲ್ಲಿ ಬಂದೇ ಬರ್ತಾಳೆ ಅಂತ ಅವನಿಗೆ ಗೊತ್ತು. ಯಾಕೆ ಅಂದರೆ ರುಕ್ಮಿಣಿ ದೇವಿಯ ತಂದೆ ಭೀಷ್ಮಕ ರಾಜನ ಕುಲದೇವರು ಆ ರುದ್ರದೇವರು. ಮದುವೆಗೆ ಮುಂಚೆ ಕುಲದೇವತಾ ಯಾತ್ರೆ ಅಂತ ಒಂದ್ಸಲ ಕುಲದೇವ್ರ ಹತ್ರ ಹೋಗಿ ಬರಬೇಕು. ಒಂದ್ಸಲ ಅಲ್ಲ, ಪ್ರತಿ ವರ್ಷ ಹೋಗಿ ಬರಬೇಕು. ಕುಲದೇವ್ರನ್ನ ಮರಿಬಾರ್ದು, ಆಗಿಂದಾಗೆ ಹೋಗಿ ಬರ್ತಾ ಇರಬೇಕು. ಆ ಮದುವೆಗಂತೂ ಬರಲೇಬೇಕು. ಕುಲದೇವತಾ ಯಾತ್ರೆ ಅಂತ ಯಾತ್ರೆಗೆ ಬರ್ತಾರೆ. ಆವಾಗ ರುಕ್ಮಿಣಿಯನ್ನು ಕರ್ಕೊಂಡು ಹೋಗೋಣ ಅಂತ ಅಲ್ಲಿ ಕಾಯ್ತಾ ಇದ್ದಾನೆ ಶ್ರೀಕೃಷ್ಣ. ಆ ಪತ್ರ ನೋಡಿ ಬಂದು ಇದ್ರ ಹತ್ರ, ರುಕ್ಮಿಣಿ ದೇವಿ ಕುಲದೇವತೆ ಅಲ್ಲ, ತನ್ನ ತಂದೆಯ ಕುಲದೇವತೆ. ಅಲ್ಲಿ ಹೋಗಿ ಆಮೇಲೆ ತನ್ನ ಕುಲದೇವತೆ ಶ್ರೀಕೃಷ್ಣ, ಕೃಷ್ಣನ ಹತ್ರ ಹೋಗೋಣ ಅಂತಲೇ ರುಕ್ಮಿಣಿ ದೇವಿಗೂ ಅಭಿಪ್ರಾಯ ಇತ್ತು. ಒಳ್ಳೆ ವಾದ್ಯಘೋಷದೊಂದಿಗೆ ಕುಲದೇವತಾ ಯಾತ್ರೆ ಅಂತ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅದೇ ಊರಿನ ಹತ್ರ ಕೆಲವರು ನೀರಿಗೆ ಬಂದಿದ್ರಂತೆ ಹೆಣ್ಮಕ್ಳು. ಕೊಡ ತಗೊಂಡು, ಬಿಂದಿಗೆ ತಗೊಂಡು ಊರ ಹೊರಗೆ ನೀರಿಗೆ ಅಂತ ರುದ್ರದೇವರ ಗುಡಿ ಹತ್ರ ಬಂದಿದ್ದಾರೆ. ಗುಂಪು ಗುಂಪಾಗಿ ಬರ್ತಾರೆ ಹೆಣ್ಮಕ್ಳು ನೀರಿಗೆ ಬಂದವರೆಲ್ಲ ನೋಡಿದ್ರು ಕೃಷ್ಣನ್ನ. ಪರಸ್ಪರ ಮಾತಾಡ್ಕೋತಿದ್ದಾರಂತೆ. ಯಾರಿವನು? ರಥ ಇಟ್ಟುಕೊಂಡು ಕಾಯ್ತಾ ಇದ್ದಾನೆ, ಯಾರನ್ನ ಕಾಯ್ತಾ ಇದ್ದಾನೋ ಏನೋ, ಯಾರಿರ್ಬೋದು? ನಮ್ಮೂರಿನವನಂತೂ ಅಲ್ಲ, ಯಾಕೆ ನಮ್ಮೂರಿನ ಹುಡುಗರೆಲ್ಲ ನಮಗೆ ಪರಿಚಯ ಇದೆ. ಇವನು ನಮ್ಮೂರಿನವನಲ್ಲ. ಇಲ್ಲಿಗೆ ಬಂದಿದ್ದಾನೆ ಅಂದರೆ ಎಲ್ಲೋ ಸುತ್ತಮುತ್ತಲು ಊರಿನವನೇ ಇರಬೇಕು. ಯಾರಿರ್ಬೋದು? ಇವನು ನೋಡಿದ್ರೆ ಮನ್ಮಥನೇ ಬಂದಿದ್ದಾನೆ ಅಂತ ಅನಿಸ್ತದೆ. ಆದರೆ ನಾಯಂ ಸ್ಮರಹ, ಮನ್ಮಥ ಅಲ್ಲ. ಶ್ಯಾಮಲ ಕೋಮಲಾಂಗ, ಶ್ಯಾಮಲವಾದ ನೀಲಮೇಘ ಶ್ಯಾಮನಾಗಿರ್ತಾನೆ ಮನ್ಮಥ. ಇವನು ಕೃಷ್ಣ. ಮನ್ಮಥನಿಗೆ ಶರೀರವೇ ಇರೋದಿಲ್ಲ, ಅನಂಗ ಅಂತ ಹೆಸರು. ಚಂದ್ರ ಇರ್ಬೋದು, ಚಂದ್ರನಲ್ಲಿ ಕಲಂಕ ಇದೆ, ಇವನಲ್ಲಿ ಕಲಂಕ ಇಲ್ಲ, ಆದ್ರಿಂದ ಚಂದ್ರ ಅಲ್ಲ. ಹಾಗಾದ್ರೆ ಸೂರ್ಯ ಬಂದಿರಬಹುದು. ಸೂರ್ಯನಿಗೆ ದೃಷ್ಟಿ ಕೊಟ್ಟು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಯಾರಾದರೂ ಸೂರ್ಯನ ದೃಷ್ಟಿ ಕೊಟ್ಟು ನೋಡ್ತಾರ? ಅಷ್ಟು ಕಣ್ಣು ಕೂಗ್ತದೆ. ಇವನನ್ನು ನೋಡಿದಷ್ಟು ನೋಡಲೇಬೇಕು, ನೋಡಬೇಕು ನೋಡಬೇಕು ಅಂತಲೇ ಅನಿಸ್ತದೆ. ಅದರಿಂದ ಸೂರ್ಯ ಅಲ್ಲ. ಹಾಗಾದರೆ ಪುರಾಣ ಪುರುಷನಾದ ಪರಮಾತ್ಮನೇ ಇರಬೇಕು ಅಂತ ತೀರ್ಮಾನ ಮಾಡಿದರು. ಇನ್ನೊಬ್ಬ ಹೆಣ್ಮಗಳು ಹೇಳಿದಂತೆ, ನಮ್ಮ ಭೀಷ್ಮಕ ರಾಜ ರುಕ್ಮಿಣಿ ದೇವಿಗೆ ಬಹಳ ಅವಸರ ಮಾಡಿ ಶಿಶುಪಾಲನೆ ಕೊಟ್ಟು ಮದುವೆ ಅಂತ ಮಾಡ್ತಾ ಇದ್ದಾನೆ. ಸ್ವಲ್ಪ ಹುಡುಕಿದ್ರೆ ಈ ವರ ಸಿಗ್ತಿದ್ನೋ ಏನೋ ಅಂತ ಮಾತಾಡ್ತಾರೆ. ಹೆಣ್ಮಕ್ಳಿಗೆ ಅದೇ ಕೆಲಸ. ಸ್ವಲ್ಪ ಹುಡುಕಿದ್ರೆ ಈ ವರ, ಯಾಕೆಂದ್ರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಹಳ್ಳಿಯವನು ಇರಬೇಕು. ಸ್ವಲ್ಪ ಹುಡುಕಿದ್ರೆ ಸಿಗ್ತಿದ್ದ. ಹೋಗಿ ಶಿಶುಪಾಲನೆ ಕೊಟ್ಟು ಮದುವೆ ಮಾಡ್ತಾ ಇದ್ದಾರಲ್ಲ, ಏನಿದು? ಈ ಕೃಷ್ಣ ರುಕ್ಮಿಣಿ ಪತ್ರ ಬರೆದದ್ದು, ಕೃಷ್ಣ ಅದಕ್ಕೆ ಬಂದದ್ದು ಇವರಿಗೆ ಏನು ಗೊತ್ತು? ಏನೋ ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ಕೊತಿದ್ದಾರೆ. ರುಕ್ಮಿಣಿಗೆ ಇವನೇ ಗಂಡ ಆದರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಮಾತಾಡ್ಕೊಳ್ಳುವಾಗ ಇನ್ನೊಬ್ಬ ಹೆಣ್ಮಗಳು ಹೇಳಿದಂತೆ, ಕೆಲವು ಸಲ ಹಂಗೂ ಆಗೋದುಂಟು. ಯಾರಿಗೋ ನಿಶ್ಚಯ ಆಗಿರ್ತದೆ, ಅವ್ರು ಕೈ ಕೊಟ್ಬಿಡ್ತಾರೆ, ಇನ್ನೊಬ್ರ ಜೊತೆಗೆ ಮದುವೆ ಆಗೋದುಂಟು. ಹಂಗಾದ್ರೂ ಆಗ್ಬೋದು ಅಂತ ಇನ್ನೊಬ್ಳು ಹೇಳಿದಂತೆ. ಅಷ್ಟೊತ್ತಿಗೆ ವಾದ್ಯಘೋಷ ಕೇಳಿಸ್ತಂತೆ. ಕುಲದೇವತಾ ಯಾತ್ರೆ ಅಂತ ವಾದ್ಯ ಬರ್ತಿದ್ರು, ವಾದ್ಯಘೋಷ ಕೇಳಿತು. ನೋಡಿದೆ, ನಾ ಹೇಳೋ ಹೊತ್ತಿಗೆ ಗಂಟೆ ಹೊಡೆದಂಗೆ ಆಯ್ತು, ಇದು ಸತ್ಯ ಆಗ್ತದೆ ಅಂತ ಇನ್ನೊಬ್ಳು ಹೇಳಿದಂತೆ. ಅಂತೂ ಇವರೆಲ್ಲ ಇಷ್ಟು ಮಾತಾಡ್ಕೊಳ್ಳುವಾಗ ರುಕ್ಮಿಣಿ ದೇವಿ ಕುಲದೇವತಾ ಯಾತ್ರೆ ಅಂತ ಬಂದು ರುದ್ರದೇವರ ಮುಂದೆ ತೆಂಗಿನಕಾಯಿ ಇಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದು. ಆ ಶಿಶುಪಾಲ ತಪ್ಪಿ ಹೋಗಿ ಕೃಷ್ಣನೇ ನನ್ನ ಗಂಡ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾಳೆ. ಮಾಡಿ ಅಲ್ಲಿಂದ ಹೊರಡುವಾಗ ರಥದಲ್ಲಿ ಹೋಗಲಿಲ್ಲ, ಕೃಷ್ಣ ಎಲ್ಲಿದ್ದಾನೆ ಆ ಕಡೆ ನಡ್ಕೊಂಡು ಬಂದಂತೆ. ಬಂದಾಗ ಕೃಷ್ಣನ ಮಗನೇ ಆಗಿರ್ತಕ್ಕಂಥವನು ಮನ್ಮಥ, ಅವನು ಎಲ್ರಿಗೂ ಕೂಡ ಕಾಮಬಾಣ ಬಿಟ್ಬಿಟ್ಟಿದ್ದಾನೆ. ಎಲ್ಲರೂ ಮೋಹಗೊಂಡಿದ್ದಾರೆ ರುಕ್ಮಿಣಿಯನ್ನು ನೋಡಿ. ಮುಗ್ಧರಾದಾಗ ಅವ್ರಿಗೇನೋ ಒಂದು ರೀತಿ ಮಂಕು ಬಡ್ದಾಗಿತ್ತು. ಎಲ್ಲರನ್ನೂ ಮಂಕುಗೊಳಿಸಿದ ಮನ್ಮಥ ಶ್ರೀಕೃಷ್ಣ ರುಕ್ಮಿಣಿಯ ಕೈ ಹಿಡ್ಕೊಂಡು ರಥದಲ್ಲಿ ಕೂಡಿಸಿ
ದ್ವಾರಕಾಪಟ್ಟಣಕ್ಕೆ ಹೊರಟೇ ಬಿಟ್ಟನಂತೆ ಶ್ರೀಕೃಷ್ಣ. ಆವಾಗ ಕೃಷ್ಣ ಅಂದ್ಕೊಂಡಂತೆ, ಇಲ್ಲೇ ಕೈ ಹಿಡ್ದಾಯ್ತು, ಇನ್ನೇನು ಪಾಣಿಗ್ರಹಣ, ಮೊದಲೇ ಪಾಣಿಗ್ರಹಣ ಆಗೇ ಹೋಗಿದೆಯಲ್ಲ ಅಂತ ಅಂದ್ಕೊಂಡು ರಥದಲ್ಲಿ ಕೂಡಿಸ್ಕೊಂಡು ದ್ವಾರಕಾ ಪ್ರವೇಶ ಮಾಡಿದ್ದಾನೆ. ಎಲ್ಲರೂ ಯುದ್ಧಕ್ಕೆ ಬಂದರು. ಯುದ್ಧದಲ್ಲಿ ಎಲ್ಲರನ್ನು ಸೋಲಿಸಿ ಎಲ್ರಿಗೂ ಶಿಕ್ಷೆ ಕೊಟ್ಟು ದ್ವಾರಕಾ ಪ್ರವೇಶ ಮಾಡಿದ ಮೇಲೆ ರುಕ್ಮಿಣಿ ದೇವಿ ಅಪೇಕ್ಷೆ ಪಟ್ಲು, ನನ್ನನ್ನು ಅಲ್ಲಿಂದ ಅಪಹರಿಸಿ ರಥದಲ್ಲಿ ತಂದ ಹಾಗಾಯಿತು, ಕ್ರಮಬದ್ಧವಾದ ವಿವಾಹ ನಡಿಬೇಕು, 5 ದಿವಸದ ಮದುವೆ ನಡಿಬೇಕು. 5 ದಿವಸ ಅಂತ ಮದುವೆ ಸರಿಯಾಗಿ ಮಾಡಿದರೆ ಕ್ರಮಬದ್ಧವಾದ ವಿವಾಹ ಆಗಬೇಕು ಅಂತಂದಾಗ ಕೃಷ್ಣ ಕೇಳ್ತಾನೆ, ಕ್ರಮಬದ್ಧ ವಿವಾಹ ಮಾಡಲಿಕ್ಕೆ ನಿನ್ನ ಕಡೆಯವರು ಯಾರಿದ್ದಾರೆ ಹೇಳು ಅಂತ ಕೇಳಿದ. ಎಲ್ಲರೂ ನನ್ನ ಕಡೆಯವರೇ, ದ್ವಾರಕೆಯಲ್ಲಿ ಇರೋರಲ್ಲಿ ನಿನ್ನ ಕಡೆಯವರು ಯಾರಿದ್ದಾರೆ? ದ್ವಾರಕೆಯಲ್ಲೇ 2 ಭಾಗ ಮಾಡಿಕೊಂಡ್ರು. ನಾವು ರುಕ್ಮಿಣಿ ಕಡೆ ಸೇರ್ತೀವಿ ಅಂತ ಕೆಲವರು, ಕೃಷ್ಣನ ಕಡೆ ಸೇರ್ತೀವಿ ಅಂತ ಕೆಲವರು. ರುಕ್ಮಿಣಿ ಕಡೆ ಸೇರಿದವರೇ ಜಾಸ್ತಿ ಆಗಿಬಿಟ್ರು. ಲಕ್ಷ್ಮೀ ದೇವಿ, ರುಕ್ಮಿಣಿ ದೇವಿ ಅಂದರೆ ಲಕ್ಷ್ಮೀ ದೇವಿ, ಎಲ್ಲರೂ ಲಕ್ಷ್ಮಿ ಕಡೆ ಹೋಗೋರೇ ಜಾಸ್ತಿ, ಕೃಷ್ಣನ ಕಡೆ ಬರೋರು ಒಬ್ಬರೂ ಇಲ್ಲ. ಈ ಥರ ಆಯಿತು. ಒಂದು ಸಣ್ಣ ಕಥೆ ಇದೆ. ಒಂದು ಸಲ ಲಕ್ಷ್ಮಿಗೂ ನಾರಾಯಣರಿಗೂ ವಿವಾದ ಆಯ್ತಂತೆ. ನನ್ನ ಭಕ್ತರು ಜಾಸ್ತಿನೋ ನಿನ್ನ ಭಕ್ತರು ಜಾಸ್ತಿನೋ ಅಂತ ವಿವಾದ. ಕೃಷ್ಣ ಹೇಳಿದ, ನನ್ನ ಭಕ್ತರೇ ಜಾಸ್ತಿ ಅಂತ ಕೃಷ್ಣ ಹೇಳಿದಂತೆ. ಲಕ್ಷ್ಮೀ ದೇವಿ ವಾದ ಮಾಡಿದ್ದು, ನಿಮ್ಮ ಭಕ್ತರಲ್ಲ, ಜಗತ್ತಿನಲ್ಲಿರೋದೆಲ್ಲ ನನ್ನ ಭಕ್ತರೇ ಜಾಸ್ತಿ ಅಂತ ಲಕ್ಷ್ಮೀ ವಾದ. ನೋಡ್ಬಿಡೋಣ ಹಾಗಾದ್ರೆ ತೋರಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ಒಂದು ದಿವಸ, ಪರಮಾತ್ಮ ಒಂದು ದಿವಸ ಒಳ್ಳೆ ಹರಿಕಥೆ ದಾಸರ ವೇಷ ಹಾಕ್ಕೊಂಡು ಆ ಒಂದು ಊರಿಗೆ ಬಂದ. ಹರಿಕಥೆ ಹೇಳ್ತೇನೆ, ಪರಮಾತ್ಮನ ಕಥೆ ಹೇಳ್ತೇನೆ ಅಂತ ಬಂದು ಕೂತಿದ್ದಾನೆ. ಬಹಳ ಚೆನ್ನಾಗಿ ಹೇಳ್ತಿದ್ದ. ಒಬ್ಬರು ಇಬ್ಬರು ಇದ್ರು ಮೊದಲು, 2ನೇ ದಿವಸಕ್ಕೆ ಜಾಸ್ತಿ ಆದರೂ ಇಡೀ ಊರೇ ಬೀಗ ಹಾಕ್ಕೊಂಡು ಹರಿಕಥೆಗೆ ಬರ್ತಿದ್ರಂತೆ. ಕೃಷ್ಣ ಹೇಳಿದ, ಆ ಪರಮಾತ್ಮ ಹೇಳಿದ ರುಕ್ಮಿಣಿ ದೇವಿಗೆ, ನೋಡಿದ್ಯಾ ಯಾರು ಭಕ್ತರು ಜಾಸ್ತಿ ಅಂತ? ನಾನು ಹರಿಕಥೆ ಹೇಳಿದರೆ ಹರಿಕಥೆ ಕೇಳಬೇಕು ಅಂತ ಇಡೀ ಊರಿನವರು ಬಾಗಿಲು ಬೀಗ ಹಾಕ್ಕೊಂಡು ಬಂದಿದ್ದಾರೆ, ನನ್ನ ಭಕ್ತರು ಜಾಸ್ತಿ ಅಲ್ವಾ ಅಂತ. ನಾಳೆ ತೋರಿಸ್ತೀನಿ ಅಂತ ಅಂದು ಲಕ್ಷ್ಮೀ ದೇವಿ. ಆಯಿತು. ಮರುದಿವಸ ಮತ್ತೆ ಯಥಾ ಪ್ರಕಾರ ಹರಿಕಥೆ ದಾಸನಾಗಿ ಪರಮಾತ್ಮ ಬಂದು ಹರಿಕಥೆ ಶುರು ಮಾಡೋ ಹೊತ್ತಿಗೆ, ಅಷ್ಟೊತ್ತಿಗೆ ಲಕ್ಷ್ಮೀ ದೇವಿನೂ ಬಂದಂತೆ ಅದೇ ಊರಿಗೆ. ಎಲ್ಲರೂ ಬಂದಿದ್ದಾರೆ, ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ ಮನೆ ಬಾಗಿಲು ಹಾಕ್ಕೊಂಡು. ಆ ಮಹಿಳಾ ಮಂಡಳಿ ಪ್ರೆಸಿಡೆಂಟು ಕೂಡ ಬಾಗಿಲು ಹಾಕ್ತಾ ಇದ್ದಂತೆ. ಇನ್ನೇನು ಹೋಗಿಬಿಡ್ಬೇಕು ಹರಿಕಥೆಗೆ, ಜಾಗ ಸಿಗೋದಿಲ್ಲ ಅಂತ ಬಾಗಿಲು ಹಾಕ್ತಾ ಇದ್ದಾಳೆ. ಇದ್ದಕ್ಕಿದ್ದ ಹಾಗೆ ಲಕ್ಷ್ಮೀ ದೇವಿ ಬಂದು, ತಾಯಿ ನನಗೊಂದಿಷ್ಟು ಬಾಯಾರಿಕೆ ಆಗಿದೆ, ಒಂದು ಲೋಟ ನೀರು ಬೇಕು ಅಂತ ಅಂದಂತೆ. ಅಯ್ಯೋ ಅಷ್ಟರಲ್ಲಿ ಅಲ್ಲಿ ಬಹಳ ಚೆನ್ನಾಗಿ ಹರಿಕಥೆ ನಡೀತಾ ಇದೆ, ಕೃಷ್ಣ ಭಗವಂತನ ಕಥೆ, ಅದನ್ನು ಕೇಳಲಿಕ್ಕೆ ಹೋಗಲೇಬೇಕು, ಈಗ ಪುರುಸೋತಿಲ್ಲ ಅಂತ ಲಕ್ಷ್ಮೀ ದೇವಿ ಹೇಳಿದಂತೆ. ಹಾಗಲ್ಲ, ನಂದೊಂದು ಪದ್ಧತಿ ಇದೆ, ಸಾಯಂಕಾಲ ನಾನು ಯಾರ ಮನೆಗೆ ಬಂದು ಒಂದು ಲೋಟ ನೀರು ಕುಡಿತೀನೋ ಆ ಲೋಟ ಬಂಗಾರ ಮಾಡಿ ಅವ್ರಿಗೆ ಕೊಡ್ತೇನೆ ಅಂತಂದು ವಾಪಸ್ ತೆಗೆದುಬಿಟ್ಟು ಈಗ ತೆಗೆದು ಬ್ಯಾಗಲ್ಲಿ ತೆಗೆದು ಒಳಗಡೆ ಕೂಡಿಸ್ಕೊಂಡ್ಬಿಟ್ಟು, ಅವತ್ತು ಪುರಾಣಕ್ಕೆ ಚಕ್ಕರೆ, ಇಡೀ ಪುರಾಣ ಮುಗಿಯೋ ತನಕ ಇಲ್ಲೇ ಲಕ್ಷ್ಮೀ ದೇವಿ ಯೋಗಕ್ಷೇಮನೆ ಆಯಿತು. ಅವತ್ತಂತೂ ಪ್ರೆಸಿಡೆಂಟ್ ಬರಲಿಲ್ಲ, ಪುರಾಣಕ್ಕೆ ಬರಲೇ ಇಲ್ಲ. ಮಾರನೇ ದಿವಸ ಎಲ್ಲರೂ ಕೇಳಿದ್ರಂತೆ, ಏನು ನಿನ್ನೆ ಬರಲೇ ಇಲ್ವಲ್ಲ ಅಂತ. ಆಗ ಆಕೆ ಹೇಳಿದಂತೆ, ನಾನು ಬರಬೇಕು ಅಂತ ಹೊರಟಾಗ ಸರಿಯಾಗಿ ಲಕ್ಷ್ಮೀ ದೇವಿ ನನ್ನ ಮನೆಗೆ ಬಂದಿದ್ಲು. ಲಕ್ಷ್ಮೀ ದೇವಿ ಬಂದು ಒಂದು ಲೋಟ ನೀರು ಕೇಳಿದ್ಲು. ಅದು ಪ್ಲಾಸ್ಟಿಕ್ಕೇ ಆಗಿರಲಿ, ಪೇಪರ್ ಲೋಟನೇ ಆಗಿರಲಿ, ಯಾವ ಲೋಟದಲ್ಲಿ ಕೊಟ್ಟರು ನೀರು ಕುಡಿದು ಅದನ್ನು ಬಂಗಾರ ಮಾಡಿ ಕೊಟ್ಟು ಹೋಗ್ತಾಳಂತೆ. ನೋಡಿ ಬಂಗಾರದ ಲೋಟ ಅಂತ ತೋರಿಸಿದ್ಲು. ಬೇರೆ ಒಬ್ಬ ಹೆಣ್ಮಕ್ಳು ಬರಲಿಲ್ಲ. ಯಾಕೆಂದ್ರೆ ಯಾವತ್ತು ಬರ್ತಾಳೆ, ಯಾರ ಮನೆಗೆ ಬರ್ತಾಳೆ ಅಂತ ಗೊತ್ತಿಲ್ವಂತೆ. ನಮ್ಮ ಮನೆಗೆ ಬರಬಹುದು ಅಂತ ಪ್ರತಿಯೊಬ್ಬರೂ ಕೂಡ ಲೋಟ ತಯಾರು ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಲಕ್ಷ್ಮಿ ಇಲ್ಲ, ಏನಿಲ್ಲ, ಸುಮ್ಮನೆ. ಆಮೇಲೆ ಹೇಳಿದಂತೆ ಪರಮಾತ್ಮ, ಲಕ್ಷ್ಮೀ ದೇವಿ ಹೇಳಿದಂತೆ, ನಿನ್ನ ಭಕ್ತರೇ ಜಾಸ್ತಿ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ನೋಡ್ರಿ ನಾನು ಬಂಗಾರದ ಲೋಟ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಯಾರೂ ಭಗವಂತನ ಕಥೆ ಕೇಳಲಿಕ್ಕೆ ಬರಲಿಲ್ಲ. ಸರ್ವೇಪಿ ಹರಿಣೀದಾಸಾಹ ಹರಿದಾಸೋ ನಕಶ್ಚನ ಅಂದ್ಬಿಟ್ಲಂತ. ಎಲ್ಲರೂ ಹರಿಣೀದಾಸರೇ ಹೊರತು ಹರಿದಾಸ ಅಂತನೋನು ಒಬ್ಬನೂ ಇಲ್ಲ. ಲಕ್ಷ್ಮೀ ಭಕ್ತರೇ ಜಾಸ್ತಿ, ವಿಷ್ಣುನ ಭಕ್ತರಿಲ್ಲ ಅಂತ. ಹಾಗೆ ಕೃಷ್ಣನಿಗೂ ಕೂಡ ದ್ವಾರಕೆಯಲ್ಲಿ ಅನೇಕ ಮಂದಿ ರುಕ್ಮಿಣಿ ಕಡೆ ಸೇರಿದ್ದಾರೆ, ಕೃಷ್ಣನ ಕಡೆ ಕೆಲವು ಸೇರಿದರು. ಮುಂದೆ ಮಾತುಕತೆ, ನಿಶ್ಚಯಿತಾಂಬೂಲ ಎಲ್ಲ ನಡಿಬೇಕು. ಅವೆಲ್ಲ ಏನೇನು ನಡೀತು ಅನ್ನೋದನ್ನು ಮುಂದೆ ವರ್ಣನೆ ಮಾಡ್ತಾರೆ.